ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ವಜ್ಜಾಯಾಣಂ ನಮೋ ಲೋಯೇ ಸೌವಸಾಹೂಣಂ ಯೇಸೋ ಪಂಚನಮೋ ಯಾರೋ ಸೌವಪ್ಪಾವಪ್ಪಣಾಸಣೋ ಮಂಗಲಾಣಂಚ ಸೌವೇಸಿಂ ಪಢಮಂ ಹವೈ ಮಂಗಲಂ ಪಢಮಂ ಹವೈ ಮಂಗಲಂ. छेलाता श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करो जिन वाणी को. चर्चा 53 भाव की कर लो भाव विशुद्धि पाने को. भाव सदा परिशुद्ध रहे बस आत्म वैभव पाने को. आत्म वैभव पाने को. पंच परमेष्ठी भगवान की जय. जिनवाणी माता की जय. आचार्य भगवान श्री विद्यासागर महामुनिराज की जय. आचार्य प्रवर श्री समय सागर जी मुनि महाराज की जय. परम पूज्य निर्व्यापक श्रवण मुनि श्री नियम सागर मुनि महाराज की जय. परम पूज्य निर्व्यापक श्रवण मुनि श्री प्रशांत सागर जी मुनि महाराज की जय. समस्त आचार्य संघ की जय. परम पूज्य ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ. ಈ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಜೀವದ ಅಸಾಧಾರಣವಾದಂತಹ ಭಾವಗಳನ್ನು ಅಂದರೆ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದೈಕ, ಪಾರಿಣಾಮಿಕ, ಹೀಗೆ 5 ಮುಖ್ಯ ಭಾವಗಳ 53 ಭೇದಗಳನ್ನ ಇಲ್ಲಿ ಚರ್ಚೆ ಮಾಡಿದ್ದಾರೆ. ಆ 53 ಭಾವಗಳನ್ನ ಮಾರ್ಗಣ ಸ್ಥಾನಗಳಿಂದಲೂ ಗುಣಸ್ಥಾನಗಳಿಂದಲೂ ನಾವು ಸ್ವಲ್ಪ ತಿಳಿಯುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಪರ್ಯಾಪ್ತಕದ ವಿಷಯವನ್ನ ಸ್ವಲ್ಪ ತಿಳಿದಿದ್ದೇವೆ. ಈಗ ಅಪರ್ಯಾಪ್ತಕ ವಿಷಯವನ್ನ ತಿಳಿತಾ ಇದ್ದೇವೆ. ಅದರಲ್ಲಿ ಕೂಡ ಮಾರ್ಗಣ ಸ್ಥಾನಗಳಿಂದ, ಗುಣಸ್ಥಾನಗಳಿಂದ ಹಾಗೂ ಸಾಮಾನ್ಯ ಗುಣಸ್ಥಾನಗಳ ಅಪೇಕ್ಷಾದಿಂದಲೂ ಕೂಡ ತಿಳಿಯುವಂತ ಪ್ರಯತ್ನ ಮಾಡಿದ್ದೇವೆ. ಇವಾಗ ನಾವು ಗತಿ ಮಾರ್ಗಣದಲ್ಲಿ ನರಕಗತಿ, ತಿರ್ಯಂಚಗತಿ, ಮನುಷ್ಯಗತಿ ಇವರಲ್ಲಿಯ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಯಾವ ಭಾವಗಳು ಹೇಗೆ ಎಷ್ಟೆಷ್ಟು ಆಗಬಹುದು ಅನ್ನೋದನ್ನ ಸ್ವಲ್ಪ ತಿಳಿದಂತಾಗಿದೆ. ಈಗ ದೇವಗತಿ ಮಾರ್ಗಣದಲ್ಲಿ ಎಲ್ಲೆಲ್ಲಿ ಭವನತ್ರಿಕದಲ್ಲಿ ಎಷ್ಟು, ವೈಮಾನಿಕರಲ್ಲಿ ಎಷ್ಟು ಅನ್ನುವಂಥ ವಿಷಯವನ್ನ ತಿಳಿಸಿಕೊಡ್ತಿದ್ದಾರೆ ಗ್ರಂಥದಲ್ಲಿ. ಅದರ ಅನುಸಾರ ಇನ್ನು ಮುಂದೆ ಏನನ್ನ ಹೇಳ್ತಿದ್ದಾರೆ ಅನ್ನೋದನ್ನ ತಿಳಿಯುವ ಪ್ರಯತ್ನ ಮಾಡುವುದು, ಓದಬೇಕು ಮುಂದೆ. ದೇವಗತಿ ಮಾರ್ಗಣ ಬ್ರಹ್ಮಾದಿ 6 ಸ್ವರ್ಗ ನಿವೃತ್ತಿ ಅಪರ್ಯಾಪ್ತಕ. ಉಪಶಮಿಕ 1, ಕ್ಷಾಯಿಕ 1, ಕ್ಷಾಯೋಪಶಮಿಕ 14, ಔದೈಕ 11, ಪಾರಿಣಾಮಿಕ 3, ಒಟ್ಟು 30 ಭಾವಗಳು. ಬ್ರಹ್ಮಾದಿ 6 ಸ್ವರ್ಗಗಳು. ಬ್ರಹ್ಮ, ಬ್ರಹ್ಮೋತ್ತರ, ಲಾಂತವ, ಕಾಪಿಷ್ಟ, ಶುಕ್ರ, ಮಹಾಶುಕ್ರ ಈ 6 ಸ್ವರ್ಗಗಳನ್ನು ಸೇರಿಸಿ ಹೇಳ್ತಿದ್ದಾರೆ.
ಬ್ರಹ್ಮ ಬ್ರಹ್ಮೋತ್ತರ, ಲಾಂತವ ಕಾಪಿಷ್ಟ, ಶುಕ್ರ ಮಹಾಶುಕ್ರ. 5, 6, 7, 8, 9, 10 ಅಂದ್ರೆ 5ರಿಂದ 10ನೇ ಸ್ವರ್ಗದ ತನಕ ಇರುವಂತಹ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಯಾವ ಯಾವ ಭಾವಗಳು ಆಗಬಹುದು ಅನ್ನೋದನ್ನ ಹೇಳ್ತಿದ್ದಾರೆ. ವೈಮಾನಿಕ ದೇವತೆಗಳಲ್ಲಿ ಬ್ರಹ್ಮದಿಂದ ಮಹಾಶುಕ್ರ ಸ್ವರ್ಗದವರೆಗೆ ಏನೇನು ಭಾವಗಳು ಆಗಬಹುದು, ಯಾವ ಅವಸ್ಥೆಯಲ್ಲಿ? ಜನ್ಮದ ಸಮಯದಲ್ಲಿ, ಅಂದ್ರೆ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ. ಔಪಶಮಿಕ ಭಾವಗಳು ಆಗಬಹುದು, ಆಗಬಹುದು. ದ್ವಿತೀಯೋಪಶಮ ಸಮ್ಯಕ್ತ ಭಾವ ಜನ್ಮದ ಸಮಯದಲ್ಲಿ ಬ್ರಹ್ಮ ಸ್ವರ್ಗದಿಂದ ಮಹಾಶುಕ್ರ ಸ್ವರ್ಗದವರೆಗೆ ಆಗಲು ಸಾಧ್ಯ. ಹೇಗೆಂದ್ರೆ ಯಾರಾದ್ರೂ ಮುನಿ ಮಹಾರಾಜರು ದ್ವಿತೀಯೋಪಶಮ ಸಮ್ಯಕ್ತದ ಇರುವಾಗ ದ್ವಿತೀಯೋಪಶಮ ಸಮ್ಯಕ್ತದಲ್ಲಿ ಮರಣ ಹೊಂದಿದ್ರೆ ಅದು ಇಲ್ಲಿ ಯಾವುದೇ ವಿಮಾನಗಳಲ್ಲಿ ಅವರ ಜನ್ಮ ಆಗುವಾಗ ಅದು ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಇರಲಿಕ್ಕೆ ಸಾಧ್ಯ. ಹಾಗಾಗಿ ಬ್ರಹ್ಮ ಮೊದಲಾದ 6 ಸ್ವರ್ಗದಲ್ಲಿ ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಔಪಶಮಿಕ ಭಾವ 1, ಉಪಶಮ ಸಮ್ಯಕ್ತ ಭಾವ ಇರಬಹುದು, ಅಂದ್ರೆ ದ್ವಿತೀಯೋಪಶಮ ಸಮ್ಯಕ್ತ. ಕ್ಷಾಯಿಕ ಭಾವಗಳಲ್ಲಿ 1 ಇರಬಹುದು. ಯಾವುದು? ಕ್ಷಾಯಿಕ ಸಮ್ಯಕ್ತ ಭಾವ ಇರಬಹುದು. ಬ್ರಹ್ಮ ಸ್ವರ್ಗದಿಂದ ಮಹಾಶುಕ್ರ ಸ್ವರ್ಗದವರೆಗೆ, ಅಂದ್ರೆ 5ನೇ ಸ್ವರ್ಗದಿಂದ 10ನೇ ಸ್ವರ್ಗದ ತನಕ ಕ್ಷಾಯಿಕ ಸಮ್ಯಕ್ತದ ಜೀವರು ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಕಂಡು ಬರುತ್ತಾರೆ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವ 3 ಇರಬಹುದು. ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ. ಜನ್ಮದ ಜೊತೆಗೆ ಅಜ್ಞಾನ ಭಾವ ಇದ್ರೆ 2 ಇರಬಹುದು. ಯಾಕಂದ್ರೆ ಅಲ್ಲಿ ಸಮ್ಯಕ್ ದೃಷ್ಟಿಗಳ ಜನ್ಮನೂ ಆಗ್ತದೆ, ಮಿಥ್ಯಾ ದೃಷ್ಟಿಗಳ ಜನ್ಮನೂ ಆಗ್ತದೆ. ಇದು ಸಾಮಾನ್ಯ ಕಥನ ಇರುವುದರಿಂದ ಮಾರ್ಗಣದಲ್ಲಿನ ಸಾಮಾನ್ಯ ವಿಷಯ ಬರ್ತದೆ. ಅಂದ್ರೆ ಆ ಮಾರ್ಗಣದಲ್ಲಿ ಏನೇನಾಗ್ತದೆ ಅದೆಲ್ಲನೂ ಸೇರಿಸ್ತದೆ. ಅಂದ್ರೆ ಮಿಥ್ಯಾತ್ವದ ಜೊತೆಗೆ ಜನ್ಮ ತಾಳುವವರಲ್ಲಿ ಕೂಮತಿ, ಕುಶುತ 2 ಅಜ್ಞಾನಗಳು ಇರಲಿಕ್ಕೆ ಸಾಧ್ಯ. ದರ್ಶನದಲ್ಲಿ 3 ಚಕ್ಷು, ಅಚಕ್ಷು, ಅವಧಿ ದರ್ಶನಗಳು ಇರಲಿಕ್ಕೆ ಸಾಧ್ಯ. ಲಬ್ಧಿಗಳಲ್ಲಿ 5 ಲಬ್ಧಿಗಳು ಇರಲು ಸಾಧ್ಯ. ಆಮೇಲೆ ಲಬ್ಧಿಗಳು ಅಂತಂದ್ರೆ ಕ್ಷಾಯೋಪಶಮಿಕ ಜ್ಞಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಹೀಗೆ 5 ಕ್ಷಾಯೋಪಶಮಿಕ ಲಬ್ಧಿಗಳು ಇರಲು ಸಾಧ್ಯ. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಕೂಡ ಜನ್ಮದ ಜೊತೆಗೆ ಇರಲಿಕ್ಕೆ ಸಾಧ್ಯ. ಎಲ್ಲಿ? ಬ್ರಹ್ಮ, ಬ್ರಹ್ಮೋತ್ತರ, ಲಾಂತವ, ಕಾಪಿಷ್ಟ, ಶುಕ್ರ, ಮಹಾಶುಕ್ರ ಈ 6 ಸ್ವರ್ಗಗಳಲ್ಲಿ ಜನ್ಮ ತಾಳುವಾಗ ಸಮ್ಯಕ್ತ ಕ್ಷಾಯೋಪಶಮಿಕನೂ ಇರಲಿಕ್ಕೆ ಸಾಧ್ಯ. ಚಾರಿತ್ರ ಭಾವ ಇರುವುದಿಲ್ಲ. ಎಲ್ಲಿಯಾದರೂ ದೇವಗತಿಯಲ್ಲಿ ಜನ್ಮ ತಾಳುವಾಗ ಚಾರಿತ್ರ ಆಗಲಿ ಸಂಯಮ ಆಗಲಿ ಇರುವುದಿಲ್ಲ. ಒಟ್ಟು ಎಷ್ಟು ಭಾವ ಆಯ್ತದು? 14. ಔದೈಕ ಭಾವಗಳಲ್ಲಿ ಗತಿ ಯಾವುದಿದೆ ಅಂತಂದ್ರೆ ದೇವಗತಿ ಇದೆ. ಯಾಕಂದ್ರೆ ಅಲ್ಲಿ ಜನ್ಮ ತಾಳ್ತಾ ಇದ್ದಾರೆ. ದೇವಗತಿ ಉದಯದಲ್ಲಿದೆ. ಕಷಾಯಗಳಲ್ಲಿ ಎಲ್ಲಾ 4 ಕಷಾಯಗಳು ಉದಯದಲ್ಲಿವೆ. ವೇದ ಯಾವುದಿರುವುದು ಅಂದ್ರೆ ಒಂದೇ ಇರುವುದು, ಪುರುಷ ವೇದ. ಯಾಕಂದ್ರೆ ಆ ಸ್ವರ್ಗಗಳಲ್ಲಿ ಜನ್ಮ ತಾಳುವವರೆಲ್ಲ ಪುರುಷರೇ ಆಗಿರ್ತಾರೆ. ಹಾಗಾಗಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಆ ಸ್ವರ್ಗಗಳಲ್ಲಿ ಪುರುಷ ವೇದವೇ ಇರುತ್ತದೆ. ಯಾಕಂದ್ರೆ ಸ್ತ್ರೀ ವೇದದಲ್ಲಿ ಯಾರೂ ಅಲ್ಲಿ ಜನ್ಮ ತಾಳದೇ ಇರುವುದರಿಂದ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಬೇರೆ ಯಾವುದೇ ವೇದ ಅಲ್ಲಿ ಇರುವುದಿಲ್ಲ. ಮಿಥ್ಯಾತ್ವದ ಜೊತೆಗೆ ಜನ್ಮ ತಾಳುವ ಜೀವರು ಇರುವುದರಿಂದ ಮಿಥ್ಯಾ ದರ್ಶನವೂ ಇದೆ, ಅಜ್ಞಾನವೂ ಇದೆ. ಯಾಕೆಂದ್ರೆ ಜ್ಞಾನಾವರಣ ಕರ್ಮ ಎಲ್ಲರಲ್ಲೂ ಇದೆ, ಕೇವಲ ಜ್ಞಾನ ಇನ್ನೂ ಆಗಿಲ್ಲ ದೇವಗತಿಯಲ್ಲಿ. ಅಸಂಯಮಿಗಳಿದ್ದಾರೆ, ಅಸಿದ್ಧತ್ವನೂ ಇದೆ. ಲೇಷಗಳಲ್ಲಿ ಯಾವುದಿರುವುದು? ಎಲ್ಲಿ ತನಕ?
ಬ್ರಹ್ಮ ಆದಿ 6 ಸ್ವರ್ಗಗಳು. ಬ್ರಹ್ಮ ಬ್ರಹ್ಮೋತ್ತರ, ಲಾಂತವ, ಲಾಂತವ, ಕಾಪಿಷ್ಠ, ಶುಕ್ರ ಶುಕ್ರ, ಈ 6 ಸ್ವರ್ಗ ಅಂದ್ರೆ 3 ಯುಗಲಗಳು ಅಂತ ಕರಿಬೇಕು. ಈ 6 ಸ್ವರ್ಗಗಳಲ್ಲಿ ಪದ್ಮಲೇಶ ಇರ್ತದೆ. ಅಂದ್ರೆ ಸಾನತ್ ಕುಮಾರ ಮಹೇಂದ್ರಕ್ಕಿಂತ ಉತ್ಕೃಷ್ಟ ರೂಪದಲ್ಲಿ ಇರ್ತದೆ. ಅಂದ್ರೆ ಮಧ್ಯಮ ಪದ್ಮಲೇಶ ಇರ್ತದೆ, ಒಂದೇ ಇರ್ತದೆ. 6 ಸ್ವರ್ಗಗಳಲ್ಲಿ ಎಷ್ಟಾಯ್ತು ಉದೈಕ ಭಾವ? 11. ಪಾರಿಣಾಮಿಕ ಭಾವಗಳಲ್ಲಿ ಜೀವತ್ವ, ಭವ್ಯತ್ವ, ಅಭವ್ಯತ್ವ 3 ಇರ್ಲಿಕ್ಕೆ ಸಾಧ್ಯ. ಅಭವ್ಯ ಜೀವರು ಇಲ್ಲಿ ಜನ್ಮ ತಾಳಬಹುದು. ಯಾಕಂದ್ರೆ ಅವರಲ್ಲೂ ಒಂದು ವೇಳೆ ಮನುಷ್ಯರಾದ್ರು ಅಂತಂದ್ರೆ ವ್ರತಾಚರಣೆಗಳನ್ನ ಮಾಡಲು ಸಾಧ್ಯ ಇದೆ, ಸಂಭವ ಇದೆ. ಹಾಗಾಗಿ ಮಿಥ್ಯಾತ್ವದ ಜೊತೆಗೆ ಜನ್ಮ ತಾಳುವಾಗ ಅಲ್ಲಿ ಜನ್ಮ ಆಗಬಹುದು. ಹೀಗೆ ಎಲ್ಲ ಸೇರಿ 30 ಭಾವಗಳು, 10 ಭಾವಗಳಾಗ್ತವೆ. ತಿಳಿತು. ಇದು ಸಾಮಾನ್ಯ. ಸಮ್ಯಕ್ತ್ವ ಮತ್ತು ಮಿಥ್ಯಾತ್ವ ಎರಡರ ಅಪೇಕ್ಷಾದಿಂದಲೂ ಇದು ಕಥನ ಇದೆ. ಅಂದ್ರೆ ಗುಣಸ್ಥಾನ 1, 2, 4 ಇಷ್ಟು ಅಪೇಕ್ಷಾದಿಂದ ಇದು ಕಥನ ಇದೆ. ಯಾಕೆಂದ್ರೆ ಉಳಿದ ಗುಣಸ್ಥಾನಗಳಲ್ಲಿ ಅಲ್ಲಿ ಜನ್ಮ ಇಲ್ಲ. 1ರಲ್ಲಿ ಜನ್ಮ ಆಗಬಹುದು, 2ರಲ್ಲಿ ಜನ್ಮ ಆಗಬಹುದು, 4ರಲ್ಲಿ ಜನ್ಮ ಆಗಬಹುದು. ಈ 3 ಗುಣಸ್ಥಾನಗಳ ಅಪೇಕ್ಷಾದಿಂದ ಇದು ಕಥನ ಇದೆ. ತಿಳಿತಾ ಇದೆ? ತಿಳಿತಾ ಇದೆ. ಉಳಿದವರಿಗೆ ಜೀವತ ಮಿಥ್ಯಾತ್ವ ಗುಣಸ್ಥಾನ ಬ್ರಹ್ಮಾದಿ 6 ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಇದೆ. ಔಪಶಮಿಕ 0, ಸ್ಥಾಯಿಕ 0, ಪ್ರಾಯೋಪಶಮಿಕ 9, ಔದಯಿಕ 11, ಪಾರಿಣಾಮಿಕ 3, ಒಟ್ಟು 23 ಭಾವಗಳು. ಇನ್ನು ಮಿಥ್ಯಾತ್ವ ಗುಣಸ್ಥಾನ ಈಗ ಎಲ್ಲಾ ಸೇರಿಸಿ ಹೇಳಿದ್ರು. ಈಗ ಒಂದೊಂದೇ ಗುಣಸ್ಥಾನದಲ್ಲಿ ಹೇಳ್ತಾರೆ. ಬ್ರಹ್ಮ ಬ್ರಹ್ಮೋತ್ತರ, ಲಾಂತವ, ಕಾಪಿಷ್ಠ, ಶುಕ್ರ ಮಹಾಶುಕ್ರ ಸ್ವರ್ಗದಲ್ಲಿ ಜನ್ಮ ತಾಳ್ಬೇಕು ಅಂತಂದ್ರೆ ಜನ್ಮ ತಾಳುವವರಲ್ಲಿ ಒಂದು ಮಿಥ್ಯಾತ್ವ ಗುಣಸ್ಥಾನ ಇರ್ತದೆ. ಆ ಮಿಥ್ಯಾತ್ವ ಗುಣಸ್ಥಾನ 1ರಲ್ಲಿ ಲೆಕ್ಕಾಚಾರ ತಗೊಂಡು ನೋಡಿದಾಗ ಯಾವ ಯಾವ ಭಾವಗಳ ಆಗಬಹುದು ಅವರಲ್ಲಿ? ಬ್ರಹ್ಮದಿಂದ ಮಹಾಶುಕ್ರ ಸ್ವರ್ಗದವರೆಗೆ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಅನ್ನೋದನ್ನ ಹೇಳ್ತಾರೆ. ಔಪಶಮಿಕ ಬ್ರಹ್ಮ ಸ್ವರ್ಗದಲ್ಲೂ ಅಜ್ಞಾನ ಎಲ್ಲ ಇರುತ್ತವಲ್ಲ ದೇವ್ರೆ? ಎಲ್ಲಿ ತನಕ ಮಿಥ್ಯಾದೃಷ್ಟಿ ಹೋಗಿ ಜನ್ಮ ತಾಳ್ಲಿಕ್ಕೆ ಸಾಧ್ಯ ಇದೆ ಅಲ್ಲ, ಅಲ್ಲಿ ತನಕ ಅಜ್ಞಾನ ಇರ್ತದೆ. ಅವರು ಅಹನಂದರಾಗಿರ್ತಾರಲ್ವ ಬ್ರಹ್ಮ, ಲೋಕಾಂತಿಕ ದೇವತೆಗಳಾಗಿರ್ತಾರಲ್ಲ ಬ್ರಹ್ಮ ಸ್ವರ್ಗದವರು? ಬ್ರಹ್ಮ ಸ್ವರ್ಗದಲ್ಲಿ ಇದ್ದವರೆಲ್ಲ ಲೌಕಾಂತಿಕ ದೇವರಲ್ಲ. ಬ್ರಹ್ಮ ಸ್ವರ್ಗದ ಬಾರ್ಡರ್ ಲೈನ್ ದಲ್ಲಿರೋರು ಮಾತ್ರ ಬ್ರಹ್ಮ ದೇವರ್ಷಿಗಳು. ಅದು ಕೂಡ ಸ್ವರ್ಗದ ಎಲ್ಲಾ ಪಟಲಗಳಲ್ಲೂ ಇರೋದಿಲ್ಲ ಅವರು. ಅವ್ರದೊಂದು ಮೇಜರ್ಮೆಂಟ್ ಇರ್ತದೆ ಎಲ್ಲಿ ಇರಬೇಕು ಅನ್ನೋದು. ಈ ಬ್ರಹ್ಮ ಸ್ವರ್ಗದಲ್ಲಿ ಆಯುಸ್ಸು ಎಷ್ಟು ಆಯುಷ್ಯಿದೆ ನೋಡ್ರಿ. ಬ್ರಹ್ಮ ಸ್ವರ್ಗದಲ್ಲಿ 10,000 ಉಪಮ ಆಯುಷ್ಯಿದೆ. ಎಷ್ಟು? ಹೆಚ್ಚಂದ್ರೆ ಕಡಿಮೆ ಅಂದ್ರೆ ಎಷ್ಟಿದೆ? 7,000 ಮೇಲೆ ಸ್ವಲ್ಪ ಹೆಚ್ಚಿದೆ. ಇದರ ಮಧ್ಯದಲ್ಲಿ ಆಯುಷ್ಯನ್ನು ಹೊಂದಿದವರೆಲ್ಲ ಈ ಪಟಲದಲ್ಲೇ ಬರಬೇಕಲ್ಲ, ಬ್ರಹ್ಮೋತ್ತರದಲ್ಲೇ ಬರಬೇಕಾಗ್ತದೆ. 7ಕ್ಕಿಂತ ಹೆಚ್ಚು, 10ಕ್ಕಿಂತ ಕಡಿಮೆ ಇದ್ದವರೆಲ್ಲ ಎಲ್ಲಿ ಹುಟ್ಟವರು? ಬ್ರಹ್ಮ ಸ್ವರ್ಗದಲ್ಲಿಯೇ. ಬ್ರಹ್ಮೋತ್ತರ 2ರಲ್ಲೂ ಹುಟ್ಲಿಕ್ಕೆ ಸಾಧ್ಯತೆ. ಹಾಗಾಗಿ ನಮ್ಮ ಲೌಕಾಂತಿಕ ದೇವರ ಆಯುಷ್ಯ ಎಷ್ಟು? 8,000 8,000 ಉಪಮ ಅಂದ ಮೇಲೆ ಇವರು ಬಹಳ ಟಾಪ್ ಲೆವೆಲ್ದಲ್ಲೂ ಇಲ್ಲ, ಅಲ್ಲಿ ಆ ಸ್ವರ್ಗದಲ್ಲಿ ಬಹಳ ಲೋ ಲೆವೆಲ್ದಲ್ಲೂ ಇಲ್ಲ. ಆದ್ರೆ ಇದಾರೆ ಬಾರ್ಡರ್ ಲೈನ್ ದಲ್ಲಿ. ಬಾರ್ಡರ್ ಲೈನ್ ದಲ್ಲಿ ಇದ್ರೂ ಕೂಡ ಮೇಲೊಂದ್ ಕಡೆ ಕೆಳಗೊಂದ್ ಕಡೆ ಇಲ್ಲ.
ತಿಳಿದ್ರಿ? ತಿಳಿತು ಬೆಳಿಗ್ಗೆ. ಅದೊಂದು ದೊಡ್ಡ ಅರಮನೆ ಅಂತ ತಿಳ್ಕೊರಿ. ಆದ್ರೆ ಅರಮನೆ ಅಲ್ಲದು, ಅರಮನೆ ಅಂತ ತಿಳ್ಕೊರಿ. ಅದರ ಒಂದು ಔಟರ್ ಲೈನ್ ದಲ್ಲಿ ಎಲ್ಲಾ ಫ್ಲೋರ್ಗಳ ಸುತ್ತಲೂ ಅಲ್ಲ, ಒಂದು ಫ್ಲೋರದ ಸುತ್ತಲೂ ಇವರ ನಿವಾಸಗಳಿರ್ತವೆ. ತಿಳಿದ್ರಿ? ತಿಳಿತು ಬೆಳಿಗ್ಗೆ. ಭಯ್ಯಾಜಿ, ದೀಕ್ಷಾ ಕಲ್ಯಾಣಕ್ಕೆ ಬರ್ತಾರಲ್ಲ, ಮತ್ತೆ ಯಾರು ಬರ್ತಾರೆ? ಬ್ರಹ್ಮ ಸ್ವರ್ಗದಿಂದ ಬರ್ತಾರೆ ಅಂದ್ರೆ ಯಾರು? ಲೌಕಾಂತಿಕ ದೇವರು ಬರ್ತಾರೆ. ಲೌಕಾಂತಿಕ ದೇವರು ಅಂದ್ರೆ ಬ್ರಹ್ಮಲೋಕಾಲಯ ಲೌಕಾಂತಿಕ. ಬ್ರಹ್ಮಲೋಕದಲ್ಲಿ ಇರುವವರಿಗೆ ಲೌಕಾಂತಿಕರು. ಅದು ಎಲ್ಲಿರುವವರು? ಆ ಬ್ರಹ್ಮ ಸ್ವರ್ಗದ ಬಾರ್ಡರ್ ಲೈನ್ ದಲ್ಲಿ ಇರುವಂತವ್ರು. ಅಲ್ಲಿ ಮತ್ತೆ ಬ್ರಹ್ಮೇಂದ್ರ ಈಗ ಉಳಿದ ಎಲ್ಲ ನೋಡ್ರಿ, ಈ ಲೌಕಾಂತಿಕ ದೇವರ ಏನೋ ಒಂದು ವ್ಯವಸ್ಥೆ ಇದೆ. ಅಲ್ಲಿ ಯಾರು ದೇವಿಯರು ಹೋಗುವುದಿಲ್ಲ. ಆದ್ರೆ ಬ್ರಹ್ಮ ಸ್ವರ್ಗದಲ್ಲಿ ದೇವಿಯರಿದ್ದಾರೆ. ಅಲ್ಲಿ ಒಬ್ಬ ಇಂದ್ರ ಇದ್ದಾನೆ, ಬದ್ರೀಂದ್ರ ಇದ್ದಾನೆ, ಎಲ್ಲ ಇದ್ದಾನೆ. ಇವ್ರಿಗೆ ಏನಾದ್ರು ಅದು ಸಂಬಂಧ ಇದೆಯೇನೋ? ಇವ್ರು ಯಾರಾದ್ರೂ ಅಧೀನದಲ್ಲಿದ್ದಾರೇನು ಲೌಕಾಂತಿಕ ದೇವರು? ಇವರೆಲ್ಲ ಸ್ವಯಂ ಇದ್ದಾರೆ, ಅಹಮೇಂದ್ರ ಇದ್ದಾರೆ. ಆದ್ರೆ ಬ್ರಹ್ಮ ಸ್ವರ್ಗದಲ್ಲಿ ಬ್ರಹ್ಮ ಪ್ರತಿಯಿಂದ ಸಾಮಾನ್ಯ ಎಲ್ಲ ವ್ಯವಸ್ಥೆ ಇದೆ ಅಲ್ಲಿ ಉಳಿದ ಜಾಗದಲ್ಲಿ. ಇಲ್ಲಿ ಇವ್ರದೊಂದು ಬಹಳ ಒಂದು ಕಡಿಮೆ ಸಂಖ್ಯೆ ಇದೆ. ಇವ್ರದ್ದು ಇವ್ರೇನು ಅಸಂಖ್ಯಾತ ಲೆಕ್ಕದಲ್ಲಿ ಬರೋದಿಲ್ಲ, ಬಹಳ ಕಡಿಮೆ ಇದ್ದಾರೆ. ಅದೇ ಬಗೆಗಳು ಸಾರಸ್ವತಿ, ಆದಿತ್ಯ, ವರ್ಣ, 8 ಬಗೆಯಲ್ಲಿದ್ದಾರೆ. 8 ಬಗೆ ಇವ್ರದ್ದೇನ? 8 ಬಗೆ ಇದಾರೆಲ್ಲ ಇವರು ಲೌಕಾಂತಿಕ ದೇವರು. ಇದು ಮುಖ್ಯ ರೂಪದಿಂದ 8. ಮತ್ತೆ ಇವರಲ್ಲಿ ಭೇದಗಳು ಬರ್ತವೆ. ಎಲ್ಲ ಸೇರಿ 24 ವೆರೈಟಿದಲ್ಲಿ ಇದ್ದಾರೆ ಇವರು. ಹಾಗಾಗಿ ಇವರಿಗೆ ಇಂದ್ರನ ಆದೇಶ ಇರುವುದಿಲ್ಲ. ಆದ್ರೆ ಬ್ರಹ್ಮ ಸ್ವರ್ಗದಲ್ಲಿ ಏನ್ ಮಧ್ಯಭಾಗದಲ್ಲಿ ಅಥವಾ ಮೇಲೆ ಕೆಳಗೆ ಎಲ್ಲ ಕಡೆ ಇದಾರಲ್ಲ, ಇವ್ರದೊಂದು ಔಟರ್ ಲೈನ್ ಬಿಟ್ಟು ಅವರಿಗೆಲ್ಲ ಇಂದ್ರನ ಆದೇಶ ನಡೀತದೆ. ಇವರಿಗೆ ಅನ್ವಯ ಆಗೋದಿಲ್ಲ. ಇವು ದೇವತೆಗಳಲ್ಲೆಲ್ಲ ಇವ್ರದ್ದು ಉತ್ಕೃಷ್ಟವಾದ ಕೆಲಸ ಅಂತ ಅನ್ಕೋಬೋದಲ್ವ ಬೈಜಿ? ಅಂದ್ರೆ ತೀರ್ಥಂಕರಿಗೆ ಅವರು ಪರಿಗ್ರಹ ಎಲ್ಲ ತ್ಯಾಗ ಮಾಡಿ ತೀರ್ಥಂಕರದ ಪದವಿ ಸ್ವೀಕಾರ ಮಾಡುವಾಗ ಸನ್ಯಾಸತ್ವ ಇವ್ರು ಬರ್ತಾರಲ್ಲ, ಹಂಗಾಗಿ ಮತ್ತೆ ಇವರಿಗಿಂತ ಸೌದರಮೇಂದ್ರ ಇನ್ನೂ ಉತ್ಕೃಷ್ಟ ಆಯ್ತಲ್ಲ. 5 ಕಲ್ಯಾಣ. ಕರೆಕ್ಟ್. ಹೌದೌದು. ಇವ್ರು ಬಂದ್ರು ಕೂಡ ದೀಕ್ಷಾ ಕಲ್ಯಾಣದ ಅಧಿಕಾರಿ ಯಾರಿದ್ದಾರೆ? ಸೌದರಮೇಂದ್ರನೇ ಇದ್ದಾನೆ. ಅದು ಭರತ ಕ್ಷೇತ್ರದ ಅಪೇಕ್ಷದಿಂದ. ಮತ್ತೆ ಬೇರೆ ಕಡೆ ಮತ್ತೆ ಇದ್ದಾನೆ. ಈಗ ಐರಾವತಿ ಕ್ಷೇತ್ರ ಇದೆ ಅಂದ್ರೆ ಈಶಾನೇಂದ್ರ ಜವಾಬ್ದಾರಿ ಇದೆ 5 ಕಲ್ಯಾಣಕ್ಕದ್ದು. ಪೂರ್ವ ವಿಧೇಯ ಇದೆ ಅಂದ್ರೆ ಸಾನತ್ ಕುಮಾರಂದಿದೆ. ಪಶ್ಚಿಮ ವಿಧೇಯದಲ್ಲಿ ಬಂದವರಿಗೆ ಮಹೇಂದ್ರನ್ ಜವಾಬ್ದಾರಿ ಇದೆ. ತಿಳಿತು? ಹಂಗಾದ್ರೆ ಒಂದೊಂದ್ ಕಡೆ ಒಬ್ಬೊಬ್ರದ್ದು ಅಧಿಪತ್ಯ ಇರುತ್ತೆ ಹಂಗಾರೆ ಬೈಜಿ. ಇದು ಕಲ್ಯಾಣಕದ ಜಿಮ್ಮೆದಾರಿ ಇಂದ್ರರಿಗೆ ಇರ್ತದೆ, ಅಹಮೇಂದ್ರರಿಗೆ ಇರೋದಿಲ್ಲ. ಭರತ ಕ್ಷೇತ್ರದ 5 ಕಲ್ಯಾಣಕದ ಜವಾಬ್ದಾರಿ ಸೌದರಮೇಂದ್ರದ್ದು. ಐರಾವತ ಕ್ಷೇತ್ರದ 5 ಕಲ್ಯಾಣಕಗಳ ಜವಾಬ್ದಾರಿ ಈಶಾನೇಂದ್ರಂದು. ಪೂರ್ವ ವಿದೇಹದ 5 ಕಲ್ಯಾಣಕಗಳ ಜವಾಬ್ದಾರಿ ಸಾನತ್ ಕುಮಾರಂದು, ಇಂದ್ರಂದು. ಆಮೇಲೆ ಪಶ್ಚಿಮ ವಿದೇಹದ್ದು ಮಹೇಂದ್ರ ಇಂದ್ರಂದು. ಇನ್ನು ಮಧ್ಯದಲ್ಲಿ ಯಾರ್ಯಾರು ಒಂದೊಂದು ಕಲ್ಯಾಣಕ್ಕೆ ಯಾರ್ಯಾರು ಬಂದು ಹೋಗ್ತಾರೆ ಅವರೆಲ್ಲ ಅಂದ್ರೆ ಅವ್ರದ್ದು ಮುಖ್ಯಸ್ಥ ಅಂತಲ್ಲ, ಅವರ ಗೆಸ್ಟ್ಸ್. ನಾವು ಹೇಗೆ ಭಕ್ತಿಯಿಂದ ಹೋಗ್ತೇವೆ, ಅವರು ಬಂದಿರ್ತಾರೆ, ಬರ್ತಾರೆ, ಹೋಗ್ತಾರೆ. 16 ಸ್ವರ್ಗ ತನಕ ಯಾರು ಬೇಕಾದ್ರೂ ಬರ್ತಾರೆ. ತಿಳಿದ್ರಿ? ಗೊತ್ತಾಯ್ತು. ಲೋಕಾಂತಿಕ ದೇವತೆಗಳೇ ನಾನು ಸುಪ್ರೀಂ ಅನ್ಕೊಂಡಿದ್ದೆ. ಸುಪ್ರೀಂ ಹೌದು. ಯಾವುದರಿಂದ? ವೈರಾಗ್ಯದಲ್ಲಿ ಸುಪ್ರೀಂ. 16 ಸ್ವರ್ಗಗಳಲ್ಲಿ ವೈರಾಗ್ಯದಿಂದ ಇರುವಂತವರು ದೇವ ಋಷಿಗಳು ಅಂತ ಅನ್ನಿಸ್ಕೊಂಡವರು ಲೌಕಾಂತಿಕ ದೇವರು. ಅದರಿಂದ ಅವರು ಸುಪ್ರೀಂ. ಇನ್ನು ಒಂದು ಭವಾವತಾರಿ ಇದ್ದಾರೆ, ಅದಕ್ಕೆ ಸುಪ್ರೀಂ. ಇನ್ನು ಒಮ್ಮೆ ಮನುಷ್ಯರಾದ್ರು ಅಂದ್ರೆ ಮೋಕ್ಷ ಪಕ್ಕ ಇದೆ, ಅದಕ್ಕಾಗಿ ಸುಪ್ರೀಂ. ತಿಳಿದ್ರಿ?
ಕಾವ್ಯಶ್ರೀ ಕೊಟ್ಬಿಟ್ರೆ. ಬಯ್ಯಾಜಿ, ಇದು ತ್ರಿಲೋಕ ಪ್ರಜ್ಞಪ್ತಿಯಲ್ಲಿ ಲೌಕಾಂತಿಕ ದೇವರುಗಳ ವರ್ಣನೆ ಸ್ವಲ್ಪ ಒಂದು 2 ಪ್ಯಾರದಷ್ಟಿದೆ, ಓದ್ಲಾ? ಅದೇ 5ನೇ ಬ್ರಹ್ಮಸ್ವರ್ಗದ ಅಂತ್ಯದಲ್ಲಿ ಲೌಕಾಂತಿಕ ದೇವರು ವಾಸಿಸುತ್ತಾರೆ. ಈಶಾನ್ಯ ಆದಿ 8 ದಿಕ್ಕುಗಳಲ್ಲೂ ಗೋಲಾಕಾರದ ಪ್ರಕೀರ್ಣಕ ವಿಮಾನಗಳಲ್ಲಿ ಇವರು ಯಥಾಕ್ರಮದಲ್ಲಿ ಇರುತ್ತಾರೆ. 8 ಭೇದಗಳಿರುತ್ತವೆ: ಸಾರಸ್ವತ, ಆದಿತ್ಯವನ್ನಿ, ಅರುಣ, ಗದ್ದತೋಯ, ತುಷಿತ, ಅವ್ಯಾಭಾಧ ಮತ್ತು ಅರಿಷ್ಟ. ಈಶಾನ್ಯ ದಿಕ್ಕಿನಲ್ಲಿ ಸಾರಸ್ವತ, ಪೂರ್ವ ದಿಕ್ಕಿನಲ್ಲಿ ಆದಿತ್ಯ, ಆಗ್ನೇಯ ದಿಕ್ಕಿನಲ್ಲಿ ವನ್ನಿದೇವ, ದಕ್ಷಿಣ ದಿಕ್ಕಿನಲ್ಲಿ ವರುಣ, ನೈಋತ್ಯ ದಿಕ್ಕಿನಲ್ಲಿ ಗದ್ದತೋಯ, ಪಶ್ಚಿಮ ದಿಕ್ಕಿನಲ್ಲಿ ತುಷಿತ, ವಾಯುವ್ಯದಲ್ಲಿ ಅವ್ಯಾಭಾಧ ಮತ್ತು ಉತ್ತರ ದಿಕ್ಕಿನಲ್ಲಿ ಅರಿಷ್ಟ. ಇವರ ಅಂತರಾಳದಲ್ಲಿ 2 ಅನ್ಯ ದೇವರು ಇರುತ್ತಾರೆ. ಸಾರಸ್ವತ ಆದಿತ್ಯನ ಅಂತರಾಳದಲ್ಲಿ ನಿಯಮಾನುಸಾರ ಅನಲಾಭ ಮತ್ತು ಸೂರ್ಯಾಭ ದೇವ. ಆದಿತ್ಯ ವನ್ನಿಯ ಅಂತರಾಳದಲ್ಲಿ ಚಂದ್ರಾಭ, ಸತ್ಯಾಭ. ವನ್ನಿ ಅರುಣನ ಮಧ್ಯದಲ್ಲಿ ಶ್ರೇಯಸ್ಕರ, ಕ್ಷೇಮಂಕರ. ಅರುಣ ಗರ್ಧತೋಯನ ಅಂತರಾಳದಲ್ಲಿ ವೃಷಭೇಷ್ಟ, ಕಾಮಧರ. ಗರ್ಧತೋಯ ತುಷಿತನ ಅಂತರಾಳದಲ್ಲಿ ನಿಮಾರ್ಣರಜ, ದಿಗಂತರಕ್ಷಿತ. ತುಷಿತ ಮತ್ತು ಅವ್ಯಾಭಾದನ ಮಧ್ಯೆ ಆತ್ಮರಕ್ಷಕ, ಸರ್ವರಕ್ಷ. ಅವ್ಯಾಭಾದ ಮತ್ತು ಅರಿಷ್ಟನ ಮಧ್ಯೆ ಮರುತದೇವ, ವಸುದೇವ. ತಾವು ಹೇಳಿದಾಗ 24 ಮಂದಿ ಅಂತ ಹೇಳಿದ್ರಲ್ಲ ಬಯ್ಯಾಜಿ, ಸರಿ ಇದೆ. ಅರಿಷ್ಟ ಮತ್ತು ಸಾರಸ್ವತನ ಅಂತರಾಳದಲ್ಲಿ ಅಶ್ವ ಮತ್ತು ವಿಶ್ವ ಎಂಬ ಹೆಸರಿನ ದೇವರುಗಳು ವಾಸಿಸುತ್ತಾರೆ. ಮತ್ತೆ ಒಂದು ಟೇಬಲ್ ಅಲ್ಲಿ ಕೊಟ್ಟಿದ್ದಾರೆ ಒಟ್ಟು ಅವರ ಸಂಖ್ಯೆ ಎಷ್ಟು ಅಂತ. ಸಾರಸ್ವತ 23,023. ಒಟ್ಟು ಎಲ್ಲಾ ಲೌಕಾಂತಿಕ ದೇವರುಗಳ ಪ್ರಮಾಣ 4,07,806 ಆಗಿದೆ ಅಂತ ಇದೆ. ಇಷ್ಟೇ ಇರೋದು. ಮತ್ತೆ ಒಂದು ಸಣ್ಣ ಪ್ಯಾರ ಇದೆ. ಇವರ ಎತ್ತರ 5 ಹಸ್ತ ಪ್ರಮಾಣ. ಎಲ್ಲಾ ದೇವರುಗಳು ತಮ್ಮ ಪರಿವಾರ ರಹಿತರಾಗಿಯೂ, ಹೀನಾಧಿಕತೆಯಿಂದ ರಹಿತರಾಗಿಯೂ, ವಿಷಯಗಳಿಂದ ವಿರಕ್ತರಾಗಿಯೂ, ದೇವತೆಗಳಲ್ಲಿ ಋಷಿಗೆ ಸಮಾನವಾಗಿಯೂ ಇರುವುದರಿಂದ ದೇವ ಋಷಿಗಳೆಂದು ಕರೆಯಲ್ಪಡುವರು. ಅನಿತ್ಯಾದಿ 12 ಭಾವನೆಗಳ ಚಿಂತನೆಯಲ್ಲಿ ತಲ್ಲೀನರಾಗಿ ಎಲ್ಲ ಇಂದ್ರರು ದೇವರುಗಳಿಂದ ಪೂಜಿಸಲ್ಪಡುತ್ತಾರೆ. 14 ಪೂರ್ವರೂಪ ಶ್ರುತ ಜ್ಞಾನಧಾರಿಗಳಾಗಿರುತ್ತಾರೆ. ತೀರ್ಥಂಕರರ ಪರಿನಿಷ್ಕ್ರಮಣ ಕಲ್ಯಾಣ ಕಾಲದಲ್ಲಿ ಸಂಬೋಧನಾ ರೂಪ ನಿಯೋಗವನ್ನು ಪೂರ್ಣಗೊಳಿಸುವುದಕ್ಕಾಗಿ ಮತ್ತು ಭಕ್ತಿ ಭಾವದಿಂದ ಸ್ತುತಿಸುವುದಕ್ಕಾಗಿ ಬರುತ್ತಾರೆ. ಅನ್ಯ ಕಲ್ಯಾಣ ಕಾಲದಲ್ಲಿ ಹಾಗೆ ಬರುವುದಿಲ್ಲ. ಅವರು ನಿಯಮಾನುಸಾರ ಏಕಭವ ಮನುಷ್ಯತ್ವವನ್ನು ಹೊಂದಿ ಮೋಕ್ಷಗಾಮಿಗಳಾಗುತ್ತಾರೆ ಅಂತ ಇದೆ. 4,07,806 ಅಲ್ಲ? ಹೌದು ಹೌದು ಬಯ್ಯಾಜಿ. ಅಂದ್ರೆ ಇವರು ಹೆಂಗಿದ್ದಾರೆ ಅಂದ್ರೆ ಬ್ರಹ್ಮ ಸ್ವರ್ಗದ ಬಾರ್ಡರ್ ಲೈನ್ ದಲ್ಲಿದ್ದಾರೆ, 8 ದಿಕ್ಕಲ್ಲಿದ್ದಾರೆ. ಟೋಟಲ್ ಇವರು ಎಷ್ಟಿದ್ದಾರೆ ಅಂದ್ರೆ ಸಂಖ್ಯಾತ ಇದ್ದಾರೆ 4,07,806. ಆದ್ರೆ ಬ್ರಹ್ಮ ಸ್ವರ್ಗ 1ರಲ್ಲೇ ನೋಡಿದ್ರೆ ಬಹಳ ದೇವತೆಗಳಿರ್ತಾರೆ, ಅಸಂಖ್ಯಾತ ದೇವತೆಗಳಿರ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಬ್ರಹ್ಮ ಸ್ವರ್ಗದಲ್ಲಿ ಇವರು ಬಾರ್ಡರ್ ಲೈನ್, ಒಂದು ಪಟಲದ ಬಾರ್ಡರ್ ಲೈನ್ ದಲ್ಲಿ ಇರಲಿಕ್ಕೆ ಸಾಧ್ಯ. ಹಾಗಾಗಿ ಇವರು ಬಹಳ ಕಡಿಮೆ ಸಂಖ್ಯೆ ಇದ್ದಾರೆ ಅಂತ ತಿಳ್ಕೊಬೇಕು. ದೇವ ಋಷಿಗಳು ಯಾವಾಗಲೂ ಕಡಿಮೆ ಇರ್ತಾರೆ ಗೃಹಸ್ಥರಿಗಿಂತ. ಹಾಗೇನೆ ಇದು ಕೂಡ. ಮಿಥ್ಯಾತ್ವ ಗುಣಸ್ಥಾನ ಬ್ರಹ್ಮ ಮೊದಲಾದ ಸ್ವರ್ಗಗಳಲ್ಲಿ, ಅಂದ್ರೆ ಬ್ರಹ್ಮದಿಂದ ಮಹಾಶುಕ್ರ ಸ್ವರ್ಗದವರೆಗೆ ನಿವೃತ್ತಿಯ ಪರ್ಯಾಪ್ತಕದಲ್ಲಿ, ಅಂದ್ರೆ ಆ ಸ್ವರ್ಗಗಳಲ್ಲಿ ಜನ್ಮ ತಾಳುವಾಗ, ಮಿಥ್ಯಾತ್ವ ಇರುವಾಗ, ಮಿಥ್ಯಾತ್ವದ ಜೊತೆಗೆ ಜನ್ಮ ತಾಳುವಂತಹ ಜೀವರ ಅಲ್ಲಿ ಜನ್ಮ ತಾಳುವಾಗ ಔಪಶಮಿಕ ಭಾವ ಒಂದೂ ಇರುವುದಿಲ್ಲ. ಯಾಕೆ ಇರುವುದಿಲ್ಲ ಅಂದ್ರೆ ಔಪಶಮಿಕ ಇದು ಸಮ್ಯಕ್ತ್ವ ಮತ್ತು ಚಾರಿತ್ರಕ್ಕೆ ಸಂಬಂಧಪಟ್ಟದ್ದಿರೋದ್ರಿಂದ ಮಿಥ್ಯಾತ್ವದ ಜೊತೆಗೆ ಇದು ಯಾವುದೂ ಇರುವುದಿಲ್ಲ. ಕ್ಷಾಯಿಕ ಭಾವ ಕೂಡ ಇರುವುದಿಲ್ಲ, ಯಾಕೆಂದ್ರೆ ಮಿಥ್ಯಾತ್ವದ ಕಾರಣ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವ ಇರುವುದಿಲ್ಲ, ಯಾಕೆಂದ್ರೆ ಮಿಥ್ಯಾತ್ವದ ಉದಯ ಇದೆ.
ಅಜ್ಞಾನ ಭಾವ ಎರಡಿರ್ಲಿಕ್ಕೆ ಸಾಧ್ಯ. ಕುಮತಿ ಮತ್ತು ಕೂಶುತ ಅಜ್ಞಾನಗಳು. ದರ್ಶನಗಳಲ್ಲಿ ಕೂಡ ಎರಡು, ಯಾಕೆಂದ್ರೆ ಮಿಥ್ಯಾತ್ವದ ಜೊತೆಗೆ ಎರಡು ದರ್ಶನ ಇರ್ತವೆ, ಚಕ್ಷು ದರ್ಶನ, ಅಚಕ್ಷು ದರ್ಶನ. ಇನ್ ಲಬ್ಧಿಗಳಲ್ಲಿ 5 ಲಬ್ಧಿಗಳಿರಲು ಸಾಧ್ಯ. ಕಷಾಯೋಪಶಮಿಕತ್ತು, ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ, ಹೀಗೆ. ಇನ್ನು ಸಮ್ಯಕ್ತ್ವ, ಚಾರಿತ್ರ, ಸಂಯಮ ಇವ್ಯಾವು ಇರುವುದಿಲ್ಲ, ಯಾಕೆಂದ್ರೆ ಗುಣಸ್ಥಾನ 1ರಲ್ಲಿ ಇವು ಇರಲಾರವು. ಹಾಗಾಗಿ ಕ್ಷಾಯೋಪಶಮಿಕದಲ್ಲಿ ಎಷ್ಟು ಭಾವ? 9 ಭಾವಗಳ ಭಾವ ಇರಲು ಸಾಧ್ಯ. ವಿಶೇಷವನ್ನು ಕೊಟ್ಟಿದ್ದಾರೆ ಬಯ್ಯಾಜಿಯವರೇ. ಬ್ರಹ್ಮಾದಿ 6 ಸ್ವರ್ಗ ನಿವೃತ್ತಿ ಅಪರ್ಯಾಪ್ತಕದ ಮಿಥ್ಯಾತ್ವ ಗುಣಸ್ಥಾನದ 23 ಭಾವಗಳಲ್ಲಿಯ ಮಿಥ್ಯಾದರ್ಶನ ಹಾಗೂ ಅಭವ್ಯಕ್ತ ಭಾವದ ಅಭಾವದಿಂದ ಸಾಸಾಧನ ಗುಣಸ್ಥಾನದಲ್ಲಿ 21 ಭಾವಗಳು ಇರುತ್ತವೆ. ಔದೈಕ ಭಾವಗಳಲ್ಲಿ ದೇವಗತಿ ಒಂದು ಉದಯಕ್ಕಿರುವುದರಿಂದ ದೇವಗತಿ ಉದಯದಲ್ಲಿದೆ, ಔದೈಕ ಭಾವ ಇದೆ. ಕಷಾಯಗಳೇ ಎಲ್ಲ ಇವೆ, 4 ಕಷಾಯಗಳಿವೆ. ವೇದ ಭಾವಗಳಲ್ಲಿ ಪುರುಷ ವೇದ, ಯಾಕಂದ್ರೆ ನಿವೃತ್ತಿ ಅಪರ್ಯಾಪ್ತಕ ಅಂದ್ರೆ ಇದು ಕಂಪಲ್ಸರಿ ಜನ್ಮದ ಅವಸ್ಥಾನ ಇರ್ತದೆ. ಅಲ್ಲಿ ಜನ್ಮ ತಾಳುವುದೆಲ್ಲ ಪುರುಷ ವೇದದವರೇ ಇರುವುದರಿಂದ ಉಳಿದ ಯಾವ ವೇದದವರು ಇರುವುದಿಲ್ಲ. ಅಂದ್ರೆ ಪುರುಷ ವೇದ ಒಂದು ಉದಯಕ್ಕಿದೆ. ಮಿಥ್ಯಾದರ್ಶನ ಇದೆ, ಯಾಕಂದ್ರೆ ಗುಣಸ್ಥಾನ ಒಂದಿದೆ. ಕೇವಲ ಜ್ಞಾನದ ಉತ್ಪತ್ತಿ ಇಲ್ಲದೆ ಇರುವುದರಿಂದ ಅಜ್ಞಾನ ಭಾವ ಇದೆ. ಅಸಂಯಮ ಭಾವ ಇದೆ, ಅಸಿದ್ಧತ್ವನೂ ಇದೆ. ಲೇಷದಲ್ಲಿ ಪದ್ಮಲೇಷ ಇದೆ, ಮಧ್ಯಮ ಪದ್ಮಲೇಷ ಇದೆ. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ 3 ಇರ್ಬೋದು. ಮಿಥ್ಯಾತ್ವದ ಜೊತೆಗೆ 3 ಭಾವಗಳು ಇರ್ಲಿಕ್ಕೆ ಸಾಧ್ಯ. ಜೀವತ್ವ, ಭವ್ಯತ್ವ, ಅಭವ್ಯತ್ವ ಎಲ್ಲ ಸೇರಿ 23. ಇದು ಗುಣಸ್ಥಾನ 1ಕ್ಕೆ ಸಂಬಂಧಪಟ್ಟಂತ ವಿಷಯ. ಎಲ್ಲಿ ನಿವೃತ್ತಿ ಅಪರ್ಯಾಪ್ತಕರಲ್ಲಿ ಬ್ರಹ್ಮೋತ್ತರ ಲಾಂತವ ಕಾಪಿಷ್ಟ ಶುಕ್ರ ಮಹಾಶುಕ್ರ ಸ್ವರ್ಗಗಳಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ 23 ಭಾವಗಳಾಗಲು ಸಾಧ್ಯ. ತಿಳಿದು ಇನ್ನು 2ನೇ ಗುಣಸ್ಥಾನದಲ್ಲಿ ಕೂಡ ಅಲ್ಲಿ ಜನ್ಮ ಆಗ್ಲಿಕ್ಕೆ ಸಾಧ್ಯ ಇದೆ. 2ನೇ ಗುಣಸ್ಥಾನ ಯಾವುದು? ಸಾಸಾಧನ ಗುಣಸ್ಥಾನ. ಸಾಸಾಧನದಲ್ಲಿ ಇದೇ ಭಾವಗಳಿರ್ತವೆ, ಆದ್ರೆ ಒಂದು ವ್ಯತ್ಯಾಸ ಏನಿದೆ ಅಂತಂದ್ರೆ ಔದೈಕ ಭಾವಗಳಲ್ಲಿ ಮಿಥ್ಯಾದರ್ಶನ ಇರುವುದಿಲ್ಲ, ಪಾರಿಣಾಮಿಕ ಭಾವಗಳಲ್ಲಿ ಅಭವ್ಯತ್ವ ಇರುವುದಿಲ್ಲ. ಇವೆರಡನ್ನ ಕಡಿಮೆ ಮಾಡಿದರೆ 23ರಲ್ಲಿ ಉಳಿದ 21 ಭಾವಗಳೆಲ್ಲ ಸಮಾನ ರೀತಿಯಲ್ಲಿ, ಅಂದ್ರೆ ಇದೇ ಭಾವಗಳು 2ನೇ ಗುಣಸ್ಥಾನದ ಜೀವರಲ್ಲಿ ಇರುತ್ತವೆ. ತಿಳಿತು? ಆದ್ರೆ ಅಲ್ಲಿ ಕೂಡ ಉಪಶಮ ಭಾವಗಳಿರುವುದಿಲ್ಲ, ಕ್ಷಾಯಿಕ ಭಾವಗಳಿರುವುದಿಲ್ಲ. ಕ್ಷಾಯೋಪಶಮಿಕದ್ದು ಸೇಮ್ ಇದೆ ಇರ್ತದೆ. 2 ದರ್ಶನ, 2 ಅಜ್ಞಾನ, 5 ಲಬ್ಧಿ. ಆಮೇಲೆ ಔದೈಕದಲ್ಲಿ ಅದು 1 ಗತಿ, 4 ಕಷಾಯ. ಆಮೇಲೆ ವೇದದಲ್ಲಿ 1 ವೇದ, ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಪಾರಿಣಾಮಿಕ ಭಾವ ಲೇಷ 1 ಇದೆ. ಪಾರಿಣಾಮಿಕದಲ್ಲಿ ಇರುವುದಿಲ್ಲ. ಇಷ್ಟನ್ನ ತಿಳ್ಕೊಂಡ್ರೆ ಅದು 2ನೇ ಗುಣಸ್ಥಾನದ ವಿಷಯ ಆಗ್ತದೆ. ತಿಳಿದು? ತಿಳಿತಿದು? ಅವಿರತ ಸಮ್ಯಕ್ತ್ವ ಗುಣಸ್ಥಾನ ಬ್ರಹ್ಮಾದಿ 6 ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಔಪಶಮಿಕ 1, ಕ್ಷಾಯಿಕ 1, ಕ್ಷಾಯೋಪಶಮಿಕ 12, ಉದಯಿಕ 10, ಪಾರಿಣಾಮಿಕ 2, ಒಟ್ಟು 26 ಭಾವಗಳು. ಇನ್ನು ಇದೇ ಸ್ವರ್ಗಗಳಲ್ಲಿ ಮಿಥ್ಯಾತ್ವ ಗುಣಸ್ಥಾನದಿಂದ ಜನ್ಮ ತಾಳುವವರು, 2ನೇ ಗುಣಸ್ಥಾನ ಸಾಸಾಧನದಿಂದ ಜನ್ಮ ತಾಳುವವರು, ಮತ್ತೆ ಅವಿರತ ಸಮ್ಯಕ್ತ್ವದ ಜೊತೆಗೆ ಕೂಡ ಜನ್ಮ ತಾಳುವವರು ಇರ್ತಾರೆ. ಅವರಲ್ಲಿ 4ನೇ
ಗುಣಸ್ಥಾನ ಇರ್ತದೆ. ಆ 4ನೇ ಗುಣಸ್ಥಾನದಲ್ಲಿ ಜನ್ಮ ತಾಳುವವರ ಜನ್ಮದ ಅವಸ್ಥೆಯಲ್ಲಿ ಅಂದ್ರೆ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಯಾವ ಯಾವ ಭಾವಗಳಾಗಬಹುದು ಅದೇ ಬ್ರಹ್ಮದಿಂದ ಎಲ್ಲಿ ತನಕ ಮಹಾಶುಕ್ರ ಸ್ವರ್ಗದ ತನಕ ತಾಳುವ ಒಂದಿರ್ಬಹುದು. ಯಾವ್ದಿರ್ಬಹುದು? ಔಪಶಮಿಕ ಸಮ್ಯಕ್ ಸ್ವಭಾವ, ದ್ವಿತೀಯೋಪಶಮ ಭಾವ. ಆಮೇಲೆ ಕ್ಷಾಯಿಕಗಳಲ್ಲಿ ಒಂದು ಕ್ಷಾಯಿಕ ಸಮ್ಯಕ್ ಭಾವ ಇರಬಹುದು. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವ 3 ಇರಬಹುದು. ಮತೀಶ್ರುತ ಅವಧಿ 3 ಜ್ಞಾನ ಇರಬಹುದು. ಮನಪರೇ ಜ್ಞಾನ ಇರುವುದಿಲ್ಲ. ಯಾಕೆ ಇರುವುದಿಲ್ಲ? ಇವರು ಯಾರು ಸಂಯಮಿಗಳಾಗಿರುವುದಿಲ್ಲ. ಜನ್ಮ ತಾಳುವಾಗ ದೇವಗತಿಯಲ್ಲಿರುವಾಗ, ದೇವಗತಿ ಉದಯದಲ್ಲಿ ಯಾರೊಬ್ಬರೂ ಸಂಯಮಿಗಳಲ್ಲ ನೆನ್ಪಿಟ್ಕೊಳ್ಳಿ. ಎಲ್ಲರೂ ಅಸಂಯಮಿಗಳೇ. ಹಾಗಾಗಿ ಮನಪರೇ ಜ್ಞಾನ ಅಸಂಯಮದಲ್ಲಿ ಇರುವುದಿಲ್ಲ. ಅಜ್ಞಾನ ಭಾವ ಇರುವುದಿಲ್ಲ. ಸಮ್ಯಕ್ ದರ್ಶನದ ಜೊತೆಗೆ ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನದಲ್ಲಿ 3 ದರ್ಶನಗಳಿರಬಹುದು. ಚಕ್ಷು, ಅಚಕ್ಷು, ಅವಧಿ. ಲಬ್ಧಿಗಳಲ್ಲಿ 5 ಲಬ್ಧಿಗಳು: ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಸಮ್ಯಕ್ತ ಭಾವ ಇರಬಹುದು. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಕೂಡ ಇರಬಹುದು ಜನ್ಮದ ಜೊತೆಗೆ ನಿವೃತ್ತಿಯ ಪರ್ಯಾಪ್ತಕರಲ್ಲಿ. ಚಾರಿತ್ರ ಇರುವುದಿಲ್ಲ, ಸಂಯಮ ಇರುವುದಿಲ್ಲ. ಚಾರಿತ್ರ ಇರುವುದಿಲ್ಲ, ಸಂಯಮ ಇರುವುದಿಲ್ಲ. ಯಾಕೆ ಇರುವುದಿಲ್ಲ? ಅದು ದೇವಗತಿ ಇದೆ. ಎಲ್ಲ ಎಷ್ಟಾಯ್ತಿದು? ಔದೈಕ ಭಾವಗಳಲ್ಲಿ ಗತಿ ದೇವಗತಿ ಇರುವುದರಿಂದ ಒಂದು ಔದೈಕ ಭಾವ ಇದೆ. ಕಷಾಯಗಳಲ್ಲಿ 4 ಕಷಾಯ ಇದೆ: ಕ್ರೋಧ, ಮಾನ, ಮಾಯಾ, ಲೋಭ. ವೇದದಲ್ಲಿ ಪುರುಷ ವೇದ 1. ಮಿಥ್ಯಾದರ್ಶನ ಇರುವುದಿಲ್ಲ. ಅವಿರತ ಸಮ್ಯಕ್ತ ಗುಣಸ್ಥಾನದಲ್ಲಿ ಮಿಥ್ಯಾದರ್ಶನ ಇರುವುದಿಲ್ಲ. ಆಮೇಲೆ ಅಜ್ಞಾನ ಭಾವ, ಕೇವಲ ಜ್ಞಾನ ಇಲ್ಲದ ಕಾರಣ ಅಜ್ಞಾನ ಇದೆ. ಅಸಂಯಮ ಇದೆ. ಸಂಯಮಿಗಳಲ್ಲ ಇವರು ಯಾರು ಕೂಡ. ಅಸಿದ್ಧತ್ವ ಇದೆ. ಲೇಷದಲ್ಲಿ ಒಂದು ಪದ್ಮಲೇಷ ಇದೆ. ಎಂಥ ಪದ್ಮಲೇಷ ಇದೆ ಇವರಲ್ಲಿ? ಮಧ್ಯಮ ಪದ್ಮಲೇಷ. ಯಾಕೆಂದ್ರೆ ಬ್ರಹ್ಮೋತ್ತರ ಲಾಂತವಕ ಅಭಿಷ್ಟ ಶುಕ್ರ ಮಹಾಶುಕ್ರ 10ನೇ ಸ್ವರ್ಗದ ತನ ಮಧ್ಯಮ ಮಧ್ಯಮ ಪದ್ಮಲೇಷ ಇರ್ತದೆ. ಆಮೇಲೆ ಎಷ್ಟಾಯ್ತಿದು? 10. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ 2: ಜೀವತ್ವ, ಒಟ್ಟು 26. ಇದು ಅವಿರತ ಸಮ್ಯಕ್ತವಾದ ಅಪೇಕ್ಷಾದಿಂದ. 4ನೇ ಗುಣಸ್ಥಾನದಲ್ಲಿ ಯಾರಾದ್ರೂ ಅಲ್ಲಿ ಜನ್ಮ ತಗೊಳ್ತಿದ್ದಾರೆ ಅಂತಂದ್ರೆ ಪರ್ಯಾಪ್ತಿಗಳ ಪೂರ್ಣ ಆಗುವಂತಹ ಸಂದರ್ಭದಲ್ಲಿ 26 ಭಾವಗಳ ಆಗಲು ಸಾಧ್ಯ. ತಿಳಿತು ಭಯ್ಯಾಜಿ. ಮುಂದೆ ಓದಬೇಕು. ಸಾರಿ, ನಾನು ತೆಗ್ದಿಲ್ಲ ಸರ್. ಯಕಾರ ಸಹಸ್ರಾರ ಸ್ವರ್ಗ, ನಿವೃತ್ತಿ ಅಪರ್ಯಾಪ್ತಕ. ಉಪಶಮಿಕ 1, ಕ್ಷಾಯಿಕ 1, ಕ್ಷಾಯೋಪಶಮಿಕ 14, ಔದಯಿಕ 12, ಪಾರಿಣಾಮಿಕ 3. ಒಟ್ಟು 31 ಭಾವಗಳು. ಇನ್ನು 10 ಸ್ವರ್ಗದ ವಿಷಯ ಆದ ಮೇಲೆ 11 ಮತ್ತೆ 12ನೇ ಸ್ವರ್ಗದ ವಿಷಯವನ್ನ ಹೇಳ್ತಾರೆ. 11ನೇ ಸ್ವರ್ಗದ ಹೆಸರು ಶತಾರ, 12ನೇ ಸ್ವರ್ಗದ ಹೆಸರು ಸಹಸ್ರಾರ. ಶತಾರ, ಸಹಸ್ರಾರ ಈ ಸ್ವರ್ಗಗಳಲ್ಲಿ
ನಿವೃತ್ತಿಯ ಪರ್ಯಾಪ್ತಕ ಅಂದ್ರೆ ಜನ್ಮ ತಾಳುವ ಹಂತದಲ್ಲಿ ಸಂದರ್ಭದಲ್ಲಿ ಯಾವ ಯಾವ ಭಾವಗಳ ಆಗಬಹುದು ಅನ್ನೋದನ್ನ ಹೇಳ್ತಾರೆ. ಇದು ಒಂದೇ ಯುಗಲವನ್ನ ತಗೊಂಡಿದ್ದಾರೆ, ಅಂದ್ರೆ ಎರಡೇ ಸ್ವರ್ಗ ತಗೊಂಡಿದ್ದಾರೆ. ಇಲ್ಲಿ ಔಪಶಮಿಕ ಭಾವಗಳು ಇರಬಹುದು. ದ್ವಿತೀಯೋಪಶಮ ಸಮ್ಯಕ್ ದೃಷ್ಟಿ ಜೀವರು ಜನ್ಮ ತಾಳ್ಬಹುದು. ಇಲ್ಲಿ ಕೂಡ ಕ್ಷಾಯಿಕ ಭಾವ ಕೂಡ ಒಂದಿರಬಹುದು. ಕ್ಷಾಯಿಕ ಸಮ್ಯಕ್ ದೃಷ್ಟಿಗಳು ಬಂದು ಜನ್ಮ ತಾಳ್ಬಹುದು. ಕ್ಷಾಯೋಪಶಮಿಕದಲ್ಲಿ ಜ್ಞಾನ ಭಾವ ಇರಬಹುದು 3 ಸಮ್ಯಕ್ತ್ವದ ಅಪೇಕ್ಷದಿಂದ. ಆಮೇಲೆ ಅಜ್ಞಾನ ಭಾವ 2 ಇರಬಹುದು, ಮಿಥ್ಯಾತ್ವದ ಅಪೇಕ್ಷದಿಂದ ಅಥವಾ ಸಮ್ಯಕ್ತ್ವದ ಅಭಾವದ ಕಾರಣದಿಂದ ಅಜ್ಞಾನ ಭಾವ ಇರಬಹುದು. ದರ್ಶನಗಳು 3 ಆಗಬಹುದು, ಚಕ್ಷು ಅಚಕ್ಷು ಅವಧಿ. ಆಮೇಲೆ ಲಬ್ಧಿಗಳಲ್ಲಿ 5 ಲಬ್ಧಿ ಭಾವಗಳು ಇರಬಹುದು. ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಆಮೇಲೆ ಕ್ಷಾಯಿಕ ಸಮ್ಯಕ್ತ ಭಾವ ಕೂಡ ಇರಬಹುದು, ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಕೂಡ ಇರಬಹುದು. ಆಮೇಲೆ ಚಾರಿತ್ರ ಇರುವುದಿಲ್ಲ, ಸಂಯಮ ಇರುವುದಿಲ್ಲ. ಎಷ್ಟಾಯ್ತು? 14 ಭಾವಗಳು. ಔದಯಿಕ ಭಾವಗಳಲ್ಲಿ ಅಂದ್ರೆ ಕರ್ಮದ ಉದಯದಿಂದ ಆಗುವ ಭಾವಗಳಲ್ಲಿ ದೇವಗತಿ ಹೊಂದಿದೆ. ಇದ್ರಲ್ಲಿ ವಿಶೇಷ ಕೊಟ್ಟಿದ್ದಾರೆ ಬಯ್ಯಾಜಿಯವರ. ದೇಶ ಪದ್ಮಾಂತ ಶುಕ್ಲ ಲೇಷದ ಉತ್ಕೃಷ್ಟ ಪದ್ಮ ಹಾಗೂ ಜಗನ್ನ ಶುಕ್ಲ ಕೊಟ್ಟಿದ್ದಾರೆ. ಆಮೇಲೆ ಕಷಾಯಗಳು 4 ಇರ್ತವೆ. ಕ್ರೋಧ, ಮಾನ, ಮಾಯ, ಲೋಭ. ವೇದದಲ್ಲಿ ಪುರುಷ ವೇದ ಒಂದೇ ಇರ್ತದೆ. ಮಿಥ್ಯಾದರ್ಶನ ಮಿಥ್ಯಾತ್ವ ಗುಣಸ್ಥಾನದ ಅಪೇಕ್ಷದಲ್ಲಿ ಇರಬಹುದು. ಅಜ್ಞಾನ ಇದೆ, ಅಸಂಯಮನೂ ಇದೆ, ಅಸಿದ್ಧತ್ವನೂ ಇದೆ. ಲೇಷದಲ್ಲಿ 2 ಲೇಷಗಳು ಇರ್ತವೆ. ಇಲ್ಲಿ ನೋಡಿ, ಸಾನತ್ ಕುಮಾರ ಮಹೇಂದ್ರದಲ್ಲಿ ಜಗನ್ಯ ಪದ್ಮಲೇಷ ಮತ್ತು ಉತ್ಕೃಷ್ಟ ಪೀತಲೇಷ ಇತ್ತು. ಆಮೇಲೆ ಬ್ರಹ್ಮದಿಂದ ಮಹಾಶುಕ್ರದ ತನಕ ಮಧ್ಯಮ ಪದ್ಮಲೇಷ ಇತ್ತು. ಈಗ ಪದ್ಮಲೇಷ ಉತ್ಕೃಷ್ಟ ಸ್ಥಿತಿ ಮತ್ತು ಶುಕ್ಲಲೇಷ ಪ್ರಾರಂಭದ ಸ್ಥಿತಿ, ಜಗನ್ನ ಸ್ಥಿತಿ ಪ್ರಾರಂಭ ಆಯಿತು. ಎಲ್ಲಿಂದ? 11 ಚತಾರ ಸಹಸ್ರಾರದಿಂದ. ದೇವಗತಿಯಲ್ಲಿ ಯಾರಾದ್ರೂ ಶುಕ್ಲಲೇಷ ಸಹಿತ ಹೋಗೋರು ಇರೋರಿದ್ರೆ ಅದು 11ನೇ ಸ್ವರ್ಗದಿಂದ ಪ್ರಾರಂಭ. ತಿಳಿದ್ರಿ? ಅಲ್ಲಿ ತನಕ ಯಾರು ಒಬ್ಬ ದೇವನಲ್ಲೂ ಶುಕ್ಲಲೇಷ ಇರುವುದಿಲ್ಲ. 10ನೇ ಸ್ವರ್ಗದ ತನಕ ಅಂತೂ ಒಬ್ಬ ದೇವನೂ ಶುಕ್ಲಲೇಷಧಾರಿ ಇಲ್ಲ. ತಿಳಿದ್ರಿ? ಇನ್ನೊಂದ್ಸಲ ಹೇಳ್ರಿ. ಸನತ್ ಕುಮಾರ ಅವರಿದ್ದು ಪೀತ ನೋಡ್ರಿ, ಸೌಧರ್ಮ ಈಶಾನ್ಯದಲ್ಲಿ ಪೀತಲೇಷ, ಮಧ್ಯಮ ಪೀತಲೇಷ. ಸಾನತ್ ಕುಮಾರ ಮಹೇಂದ್ರದಲ್ಲಿ ಉತ್ಕೃಷ್ಟ ಪೀತ, ಜಗನ್ಯ ಪದ್ಮ. ಆಮೇಲೆ ಬ್ರಹ್ಮದಿಂದ ಮಹಾಶುಕ್ರದ ತನಕ ಮಧ್ಯಮ ಪದ್ಮ. ಶತಾರ ಸಹಸ್ರಾರದಲ್ಲಿ ಉತ್ಕೃಷ್ಟ ಪದ್ಮ, ಜಗನ್ಯ ಶುಕ್ಲ ಇದೆ. ತಿಳಿತು? ಔದಯಿಕ ಭಾವದ ಎಷ್ಟಾಯ್ತು? ಒಟ್ಟು 12 ಆಯ್ತು ಬಯ್ಯಾಗಿ, ಒಟ್ಟು 31. ಆಮೇಲೆ ಪಾರಿಣಾಮಿಕದ್ದು 3 ಭಾವಗಳು. 3 ಭಾವಗಳು ಎಲ್ಲ ಸೇರಿ 31 ಭಾವಗಳು ಸಾಮಾನ್ಯದಿಂದ ಆಗ್ಲಿಕ್ಕೆ ಸಾಧ್ಯ. ಎಲ್ಲಿ? ಶತಾರ ಸಹಸ್ರಾರ ಸ್ವರ್ಗದಲ್ಲಿ, ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ. ತಿಳಿತು? ತಿಳಿತು. ಈಗ ಇದು ದ್ವಿತೀಯೋಪಶಮ ಸಮ್ಯಕ್ತ್ವ ಇರೋದ್ರಿಂದ ಮುನಿಗಳು ಇದಕ್ಕೆ ಅರ್ಹರು ಅಂತ ಅರ್ಥ ಈ ಸ್ವರ್ಗಕ್ಕೆ. ಏನು ಅರ್ಥ ಆಗ್ಲಿಲ್ಲ, ಇನ್ನೊಮ್ಮೆ ಹೇಳ್ರಿ. ಇದು ಈಗ ಔಪಶಮಿಕ ಅಲ್ಲಿ ದ್ವಿತೀಯೋಪಶಮ ಸಮ್ಯಕ್ತ್ವ ಇರುತ್ತೆ. ಅದು ಇರೋದು ಮುನಿಗಳಿಗೆ ಮಾತ್ರ. ಸೊ ಈ ಸ್ವರ್ಗಕ್ಕೆ 11 ಮತ್ತೆ 12ಕ್ಕೆ ಎಲಿಜಿಬಿಲಿಟಿ ಇರೋದು ಮುನಿಗಳಿಗೆ ಅಂತ
ಅಂತ ಅನ್ಕೋಬೋದಾ ಇಲ್ಲ ಸಾಮಾನ್ಯ ಮನುಷ್ಯನು ಹೋಗ್ಬೋದಾ ಈ ಸ್ವರ್ಗಕ್ಕೆ? ಉಪಶಮ ಸಮತ್ವ ತಗೊಂಡು ಹೋಗೋರಿದ್ರೆ ಅವರು ಮುನಿಗಳು ಮಾತ್ರ. ಉಪಶಮದ ಜೊತೆಗೆ ಹೋಗುದಿದ್ರೆ, ಉಪಶಮ ಭಾವದ ಜೊತೆಗೆ ಅಲ್ಲಿ ಜನ್ಮ ತಾಳುವುದಿದ್ರೆ ಮುನಿಗಳು ಮಾತ್ರ ಜನ್ಮ ತಾಳ್ತಾರೆ. ಇಲ್ಲ ಬೇರೆ ಭಾವದಿಂದ ಬೇರೆಯವರು ಜನ್ಮ ತಾಳ್ಬಹುದು. ಕ್ಷಾಯೋಪಶಮಿಕ ಸಮ್ಯಕ್ ದೃಷ್ಟಿಗಳು ಹೋಗ್ತಾರೆ, ಕ್ಷಾಯಿಕ ಸಮ್ಯಕ್ ದೃಷ್ಟಿಗಳು ಹೋಗ್ತಾರೆ. ಕ್ಷಾಯೋಪಶಮಿಕದಲ್ಲಿ ಗೃಹಸ್ಥರು ಹೋಗ್ಬೋದು, ಕ್ಷಾಯಿಕದಲ್ಲೂ ಗೃಹಸ್ಥರು ಅಂದ್ರೆ ರತಿಕರೇ ಹೋಗ್ಬೋದು, ಅವಿರತರು ಯಾರು ಹೋಗೋದಿಲ್ಲ. ಮೂರನೇ ಸ್ವರ್ಗದಿಂದ ಮೇಲೆ ಯಾರು ಅವೃತ್ತಿಗಳು ಹೋಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಮೇಲೆ ಹೋಗುವವರೆಲ್ಲ ವೃತ್ತಿಕರೇ, ಅವ್ರು ಮಿಥ್ಯಾದೃಷ್ಟಿಯರೇ ಇರ್ಲಿ ಸಮ್ಯಕ್ ದೃಷ್ಟಿಯರೇ ಇರ್ಲಿ. ಇನ್ ಸಮ್ಯಕ್ ದೃಷ್ಟಿ ಇದ್ರೆ ಮೇಲಿನ ಸ್ಥಾನಗಳನ್ನು ಉತ್ಕೃಷ್ಟ ವೃದ್ಧಿಧಾರಕರಾಗಿ ಜನ್ಮ ತಾಳ್ತಾರೆ. ಮೂರು ಭಾವಗಳಲ್ಲಿ ಉಪಶಮ ಸಮ್ಯಕ್ತ್ವ ಭಾವವನ್ನ ತೆಗೆದುಕೊಂಡು ಸ್ವರ್ಗದಲ್ಲಿ ಜನ್ಮ ತಾಳ್ಬೇಕು ಅಂದ್ರೆ ಅವರು ದಿಗಂಬರ ಮುನಿಗಳು, ದ್ವಿತೀಯೋಪಶಮ ಸಮ್ಯಕ್ತ್ವಧಾರಿಗಳು ಮಾತ್ರ. ಕ್ಷಾಯಿಕ ಸಮ್ಯಕ್ತ್ವದಲ್ಲಿ ದಿಗಂಬರ ಮುನಿಗಳು ಹೋಗ್ಬೋದು, ಅನುರತಿಗಳು ಹೋಗ್ಬೋದು. ಕ್ಷಾಯೋಪಶಮಿಕ ಸಮ್ಯಕ್ತ್ವದಲ್ಲಿ ದಿಗಂಬರ ಮುನಿಗಳು ಹೋಗ್ಬೋದು, ಅನುರತಿಗಳು ಹೋಗ್ಬೋದು. ಆದ್ರೆ ದ್ವಿತೀಯೋಪಶಮದ ಜೊತೆಗೆ ಹೋಗಬೇಕು ಅಂತಂದ್ರೆ ದಿಗಂಬರ ಮುನಿಗಳು ಮಾತ್ರ ಹೋಗಲು ಸಾಧ್ಯ. ಚೆನ್ನಾಗಿತ್ತು ಪ್ರಶ್ನೆ, ನಾವು ಕೂಡ ವಿಚಾರ ಮಾಡಿರ್ಲಿಲ್ಲ, ಈಗ ನೀವು ಹೇಳಿದ್ರಿ ಅಂತ ವಿಚಾರ ಬಂತದ್ದು. ಧನ್ಯವಾದಗಳು. ಅರ್ಥ ಆಯ್ತು ಬಯ್ಯಾಜಿ. ದ್ವಿತೀಯೋಪಶಮ ಸಮ್ಯಕ್ ಅದು ಉಪಶಮ ಶ್ರೇಣಿ ಇರುವ ಮುನಿಗಳಷ್ಟೇ ಅಲ್ಲ ಬಯ್ಯಾಜಿಗೆ? ಹೌದು, ಉಪಶಮ ಶ್ರೇಣಿ ಯಾರು ಏರಿದ್ದಾರೆ ಅವರಲ್ಲಿ ದ್ವಿತೀಯೋಪಶಮ ಇರ್ಲಿಕ್ಕೆ ಸಾಧ್ಯ ಇದೆ. ಶ್ರೇಣಿ ಇಲ್ಲದೆ ಅದಿರೋದಿಲ್ಲ. ಶ್ರೇಣಿಯ ಪತನ ಆಗುವಾಗಲೂ ಇರಬಹುದು, ಆದ್ರೆ ಅಂತರ್ಮುಹೂರ್ತಕ್ಕಿಂತ ಹೆಚ್ಚಿಗಿರೋದಿಲ್ಲ. ಆದ್ರೆ ಶ್ರೇಣಿನೇ ಅದು, ಸಂದರ್ಭ ಅದೇ ಇರ್ತದೆ. ಅಧ್ಯಾತ್ಮ ಗುಣಸ್ಥಾನ ಚಕಾರ ಸಹಸ್ರಾರ ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಉಪಶಮಿಕ 0, ಕ್ಷಾಯಿಕ 0, ಕ್ಷಾಯೋಪಶಮಿಕ 9, ಔದಯಿಕ 12, ಪರಿಣಾಮಿಕ 3, 24 ಭಾವಗಳು. ಇದು ವಿಶೇಷ ಕೊಟ್ಟಿದ್ದಾರೆ ಬೆಲೆ. ಚಕಾರ ಸಹಸ್ರಾರ ಸ್ವರ್ಗ ನಿವೃತ್ತಿ ಅಪರ್ಯಾಪ್ತಕದ ಮಿಥ್ಯಾತ್ವ ಗುಣಸ್ಥಾನದ 24 ಭಾವಗಳಲ್ಲಿಯ ಮಿಥ್ಯಾದರ್ಶನ ಹಾಗೂ ಅಭವ್ಯತ್ವ ಭಾವ ಕಡಿಮೆ ಮಾಡಿದರೆ ಅಸಾಧನ ಗುಣಸ್ಥಾನದಲ್ಲಿ 22 ಭಾವಗಳು ಇರುತ್ತವೆ. ಮಿಥ್ಯಾತ್ವ ಗುಣಸ್ಥಾನ ಈ ಸ್ವರ್ಗದಲ್ಲಿ ಕೂಡ ಜನ್ಮ ತಾಳ್ಬೇಕು ಅಂದ್ರೆ ಯಾವ ಸ್ವರ್ಗ? ಶತಾರ ಸಹಸ್ರಾರದಲ್ಲಿ ಗುಣಸ್ಥಾನ 1ರಲ್ಲಿ ಜನ್ಮ ತಾಳಬಹುದು, ಗುಣಸ್ಥಾನ 2ರಲ್ಲಿ ಜನ್ಮ ತಾಳಬಹುದು, ಗುಣಸ್ಥಾನ 4ರಲ್ಲಿ. ಇನ್ಯಾವುದೇ ಗುಣಸ್ಥಾನದ ಜೊತೆಗೆ ಎಲ್ಲಿ ಕೂಡ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೊದಲಿಗೆ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಜನ್ಮ ತಾಳುವಾಗ, ನಿವೃತ್ತಿಯ ಪರ್ಯಾಪ್ತಕ ಇರುವಾಗ ಶತಾರ ಸಹಸ್ರಾರ ಸ್ವರ್ಗದಲ್ಲಿ ಯಾವ್ಯಾವ ಭಾವ ಆಗುವುದು ಅಂತಂದ್ರೆ ಔಪಶಮಿಕ ಭಾವಗಳು ಒಂದು ಇರುವುದಿಲ್ಲ, ಯಾಕೆಂದ್ರೆ ಮಿಥ್ಯಾತ್ವದ ಜೊತೆಗೆ ಇರುವುದಿಲ್ಲ. ಕ್ಷಾಯಿಕ ಭಾವಗಳು ಕೂಡ ಇರುವುದಿಲ್ಲ. ನಿಮ್ ಕ್ಷಾಯೋಪಶಮಿಕದಲ್ಲಿ ಜ್ಞಾನ ಕೂಡ ಇರುವುದಿಲ್ಲ. ಅಜ್ಞಾನ ಭಾವ 2 ಇರಬಹುದು, ಕೂಮತಿ ಅಜ್ಞಾನ, ಕುಶುತ ಅಜ್ಞಾನ. ದರ್ಶನದಲ್ಲಿ ಕೂಡ 2 ಇರಬಹುದು, ಚಕ್ಷು ದರ್ಶನ, ಅಚಕ್ಷು ದರ್ಶನ. ಲಬ್ಧಿಗಳಲ್ಲಿ 5 ಲಬ್ಧಿ ಭಾವಗಳಿರಬಹುದು. ಎಷ್ಟಾಯ್ತು? 9. ಔದಯಿಕ ಭಾವಗಳಲ್ಲಿ ಇನ್ನು ಕ್ಷಾಯೋಪಶಮಿಕದಲ್ಲಿ ಸಮ್ಯಕ್ತ್ವ, ಚಾರಿತ್ರ, ಸಂಯಮ ಇವು ಯಾವೂ ಇರುವುದಿಲ್ಲ ಮಿಥ್ಯಾತ್ವದ ಜೊತೆಗೆ ಜನ್ಮ ತಾಳುವಾಗ. ಆಮೇಲೆ ಔದಯಿಕ ಭಾವಗಳಲ್ಲಿ ದೇವಗತಿ ಉದಯದಲ್ಲಿದೆ, ಹಾಗಾಗಿ ಅದು ಒಂದು ಗತಿಯಲ್ಲಿ ಉದಯ ಇರ್ತದೆ, ಔದಯಿಕ ದೇವಗತಿ ಇದೆ. ಕಷಾಯಗಳಲ್ಲಿ 4 ಕಷಾಯಗಳ ಉದಯ ಇದೆ. ವೇದದಲ್ಲಿ ಪುರುಷ ವೇದ ಇದೆ. ಮಿಥ್ಯಾದರ್ಶನ, ಮಿಥ್ಯಾತ್ವ ಗುಣಸ್ಥಾನ ಇರುವುದರಿಂದ ಇದೆ. ಆಮೇಲೆ ಅಜ್ಞಾನ ಭಾವ ಕೂಡ ಇದೆ, ಕೇವಲ ಜ್ಞಾನದ ಅಭಾವ ಇದೆ, ಹಾಗಾಗಿ ಅಜ್ಞಾನ ಇದೆ. ಅಸಂಯಮ ಇದೆ, ಸಂಯಮದ ಅಭಾವ ಇದೆ. ಅಸಿದ್ಧತ್ವ ಇದೆ, ಸಿದ್ಧತ್ವ ಇರುವುದಿಲ್ಲ. ಲೇಷದಲ್ಲಿ 2 ಲೇಷಗಳಿರ್ತವೆ, ಉತ್ಕೃಷ್ಟ ಪದ್ಮಲೇಷೆ, ಜಗನ್ಯ ಶುಕ್ಲ ಲೇಷ. ಹೀಗೆ 2
ಲೇಷಗಳಿರ್ತವೆ. ಎಷ್ಟಾಯ್ತಿದು ಔದೈಕದ್ದು? ಇನ್ ಪಾರಿಣಾಮಿಕ ಭಾವಗಳಲ್ಲಿ 3 ಭಾವಗಳಾಗ್ಬಹುದು: ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಎಲ್ಲ ಸೇರಿಸಿ 24 ಭಾವಗಳು. ಇನ್ನು 24 ಭಾವಗಳು ಎಲ್ಲಿ ಆಗ್ಬಹುದು, ಯಾವ ಕಾಲದಲ್ಲಿ ಅಂದ್ರೆ ಮಿಥ್ಯಾತ್ವ ಗುಣಸ್ಥಾನ ಇರುವಾಗ, ನಿರ್ವೃತ್ತಿಯ ಪರ್ಯಾಪ್ತಗಳಲ್ಲಿ, ಶತಾರ ಸಹಸ್ರಾರ ಸ್ವರ್ಗದಲ್ಲಿ ಇಷ್ಟು ಭಾವಗಳ ಆಗಲಿಕ್ಕೆ ಸಾಧ್ಯ. ತಿಳಿಯಿತು? ಇದು ಮೊದಲನೇ ಗುಣಸ್ಥಾನದ್ದಾಯ್ತು. ಇನ್ನು ಎರಡನೇ ಗುಣಸ್ಥಾನಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂದ್ರೆ 2 ಭಾವಗಳನ್ನ ಕಡಿಮೆ ಮಾಡಬೇಕು. ಯಾವ್ಯಾವ ಕಡಿಮೆ ಮಾಡವ್ರ? ಎರಡನೇ ಗುಣಸ್ಥಾನದಲ್ಲಿ ಜನ್ಮ ತಾಳ್ತಿದೆ ಜೀವ ಅಂತಂದ್ರೆ ಮಿಥ್ಯಾದರ್ಶನ, ಔದೈಕದಲ್ಲಿ ಮಿಥ್ಯಾದರ್ಶನ ಒಂದು ಕಡಿಮೆ ಆಗ್ಬೇಕು, ಮತ್ತು ಅದು ಭವ್ಯವೇ ಆಗಿರೋದ್ರಿಂದ ಅಭವ್ಯತ್ವ ಒಂದು ಕಡಿಮೆ ಆಗುತ್ತದೆ. 24 ಪೈಕಿ 2 ಕಡಿಮೆ ಮಾಡಿದ್ರೆ 22 ಭಾವಗಳೇನು ಇದರಲ್ಲಿ ಉಳಿತಾವಲ್ಲ, ಅವು ಎರಡನೇ ಗುಣಸ್ಥಾನಕ್ಕೆ ಸಂಬಂಧಪಟ್ಟ ವಿಷಯ ಆಗ್ತದೆ. ಅಷ್ಟು ಭಾವಗಳು ಎರಡನೇ ಗುಣಸ್ಥಾನದಲ್ಲಿ ಯಾರಾದ್ರೂ ಶತಾರ ಸಹಸ್ರಾರ ಸ್ವರ್ಗದಲ್ಲಿ ಜನ್ಮ ತಾಳ್ತಿದ್ದಾರೆ ಅಂತಂದ್ರೆ ಅದು ಈ ಭಾವಗಳ ಜೊತೆಗೆ ಜನ್ಮ ತಾಳ್ತಿರ್ತಾರೆ ಅಂತ ತಿಳ್ಕೋಬೇಕು. ತಿಳಿದು? ಓದಿ. ಪೀಡಿತ ಸಮ್ಯಕ್ತ ಗುಣಸ್ಥಾನ ಶಕಾರ ಸಹಸ್ರಾರ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಇದು. ಉಪಶಮಿಕ 1, ಛಾಯಿಕ 1, ಛಾಯೋಪಶಮಿಕ 12, ಔದಯಿಕ 11, ಪಾರಿಣಾಮಿಕ 2, ಒಟ್ಟು 27 ಭಾವಗಳು. ಇನ್ನು ಸಮ್ಯಕ್ ದೃಷ್ಟಿ ಜೀವ ಶತಾರ ಸಹಸ್ರಾರದಲ್ಲಿ ಜನ್ಮ ತಾಳ್ತಿದೆ ಅಂತನ್ನುವಾಗ, ನಿವೃತ್ತಿಯ ಪರ್ಯಾಪ್ತಕ ಇರುವಾಗ ಏನೇನಾಗಬಹುದು? ಒಂದು ಔಪಶಮಿಕ ಭಾವ ಇರಬಹುದು, ಅದು ದ್ವಿತೀಯೋಪಶಮ ಸಮ್ಯಕ್ತ ಭಾವ. ಒಂದು ಕ್ಷಾಯಿಕ ಭಾವ ಇರಬಹುದು, ಅದು ಸಮ್ಯಕ್ತ ಭಾವ. ಇನ್ನು ಕ್ಷಾಯೋಪಶಮಿಕದಲ್ಲಿ 3 ಜ್ಞಾನ ಭಾವ ಇರಬಹುದು: ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ. ಅಜ್ಞಾನ ಭಾವದಲ್ಲಿ 1 ಇರುವುದಿಲ್ಲ. ದರ್ಶನ ಭಾವಗಳಲ್ಲಿ ಕೂಡ 3 ಇರಬಹುದು: ಚಕ್ಷು, ಅಚಕ್ಷು, ಅವಧಿ. ಲಬ್ಧಿಗಳಲ್ಲಿ 5 ಲಬ್ಧಿಗಳು ಇರ್ತವೆ. ಸಮ್ಯಕ್ತ ಕ್ಷಾಯೋಪಶಮಿಕ ಸಮ್ಯಕ್ತ ಇರಬಹುದು. ಚಾರಿತ್ರ ಇರುವುದಿಲ್ಲ, ಸಂಯಮ ಇರುವುದಿಲ್ಲ. ಹೀಗೆ ಕ್ಷಾಯೋಪಶಮಿಕ ಭಾವಗಳು 12 ಇರಲು ಸಾಧ್ಯ. ಆಮೇಲೆ ಔದೈಕ ಭಾವಗಳಲ್ಲಿ ಗತಿ 1 ದೇವಗತಿಯಲ್ಲಿ ಇರಬಹುದು. ದೇವಗತಿ ಉದಯದಲ್ಲಿ ಇರ್ತದೆ. ಕಷಾಯಗಳ 4 ಇರ್ತವೆ: ಕ್ರೋಧಮಾನ, ಮಾಯಾಲೋಪ. ವೇದ ಪುರುಷ ವೇದದ ಉದಯ ಇರ್ತದೆ. ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಲೇಷದಲ್ಲಿ 2 ಲೇಷಗಳಿರಬಹುದು. ಉತ್ಕೃಷ್ಟ ಪದ್ಮಲೇಷ, ಆಮೇಲೆ ಜಗನ್ಯ ಶುಕ್ಲ ಲೇಷ ಇರಬಹುದು. ಔದೈಕದ ಎಷ್ಟಾಯ್ತು? 11 ಆಮೇಲೆ ಒಂದು ಜೀವತ್ವ, ಇನ್ನು ಅವ್ಯತ್ವ, ಎಲ್ಲೂ ಸೇರಿ ಎಷ್ಟಾಯ್ತು? 27 ಭಾವಗಳು. 27 ಭಾವಗಳು ಯಾವ ಗುಣಸ್ಥಾನದಲ್ಲಿ? ಶಕಾರ ಸಹಸ್ರಾರ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ. ಅಲ್ಲಿ 27 ಭಾವಗಳು ಆಗಲು ಸಾಧ್ಯ. ತಿಳಿಯಿತು? ಇದು ಶತಾರ ಸಹಸ್ರಾರದ 4ನೇ ಗುಣಸ್ಥಾನವರ್ತಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಇರುವಂತಹ ಜೀವದ ಭಾವಗಳು 27 ಆಗಲು ಸಾಧ್ಯ. ಮುಂದೆ ಆನತ ಸ್ವರ್ಗದಿಂದ 9ನೇ ಗ್ರೈವೇಯಕದವರೆಗೆ ಔಪಶಮಿಕ 1, ಛಾಯಿಕ 1, ಛಾಯೋಪಶಮಿಕ 14, ಔದಯಿಕ 11, ಪಾರಿಣಾಮಿಕ 3, ಒಟ್ಟು 30 ಭಾವಗಳು. ನೋಡ್ರಿ, ಆನತ ಸ್ವರ್ಗದಿಂದ ಗ್ರೈವ
ಗ್ರೈವೇಕದವರೆಗೆ, ಗ್ರೈವೇಕ 9ನೇ ಗ್ರೈವೇಕದವರೆಗೆ. ಆನತ ಪ್ರಾಣತ, ಆರಣ ಅಚ್ಯುತ, ಇದು 16 ಸ್ವರ್ಗ ಆಯ್ತು. 13, 14, 15, 16 ಸ್ವರ್ಗ. ಆಮೇಲೆ 9 ಗ್ರೈವೇಕಗಳು, ಒಟ್ಟು 13 ಸ್ವರ್ಗ ಅಂತ ಲೆಕ್ಕ ಬರ್ತದೆ. 9 ಗ್ರೈವೇಕ, ಒಂದೊಂದು ಸ್ವರ್ಗ, ಈ 4 ಸ್ವರ್ಗಗಳು ಎಲ್ಲಾ ಸೇರಿ 13 ಸ್ವರ್ಗದ ಲೆಕ್ಕ ಬರ್ತದೆ. ಇಲ್ಲಿ ಜನ್ಮ ತಾಳುವಂತಹ ಜೀವರಲ್ಲಿ ಏನೇನು ಭಾವಗಳಾಗ್ಬೋದು? ಇದು ಸಾಮಾನ್ಯ ರೂಪದಿಂದ. ಔಪಶಮಿಕ ಭಾವಗಳು ಒಂದಿರಬಹುದು, ದ್ವಿತೀಯೋಪಶಮ ಸಮ್ಯಕ್ತ ಭಾವ ಇಲ್ಲಿ ಇರಬಹುದು. ಯಾಕೆಂದ್ರೆ ಯಾರಾದ್ರೂ ಮುನಿಮಹಾರಾಜರು ದ್ವಿತೀಯೋಪಶಮ ಸಮ್ಯಕ್ತದ ಜೊತೆಗೆ ಅಲ್ಲಿ ಜನ್ಮ ತಾಳ್ತಿದ್ದಾರೆ ಅಂತಂದ್ರೆ ಅದು ಇರಬಹುದು. ಕ್ಷಾಯಿಕ ಭಾವಗಳಲ್ಲಿ ಕೂಡ ಒಂದು ಕ್ಷಾಯಿಕ ಸಮ್ಯಕ್ತ ಭಾವ ಇರಬಹುದು. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ 3 ಇರಬಹುದು, ಮತಿ, ಶ್ರುತ, ಅವಧಿ. ಅಜ್ಞಾನ ಭಾವಗಳಲ್ಲಿ ಕುಮತಿ, ಕುಶ್ರುತ 2 ಇರಬಹುದು. ದರ್ಶನದಲ್ಲಿ 3 ಇರಬಹುದು, ಚಕ್ಷು, ಅಚಕ್ಷು, ಅವಧಿ. ಲಬ್ಧಿ 5 ಇರಬಹುದು. ಸಮ್ಯಕ್ತ್ವ ಇರಬಹುದು, ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಚಾರಿತ್ರ ಸಂಯಮ ಇರುವುದಿಲ್ಲ. ಎಷ್ಟಾಯ್ತು ಕ್ಷಾಯೋಪಶಮಿಕದ್ದು? 14. ಆಮೇಲೆ ಔದೈಕ ಭಾವಗಳಲ್ಲಿ ಒಂದು ದೇವಗತಿ ಇದೆ. ಕಷಾಯಗಳು 4 ಇದೆ. ವೇದ, ಪುರುಷ ವೇದ ಇದೆ. ಮಿಥ್ಯಾದರ್ಶನ ಇರಲು ಸಾಧ್ಯ ಇದೆ. ಅಜ್ಞಾನ ಇದೆ. ಅಸಂಯಮನೂ ಇದೆ. ಅಸಿದ್ಧತ್ವನೂ ಇದೆ. ಲೇಷಾದಲ್ಲಿ ಒಂದು ಯಾವುದು? ಮಧ್ಯಮ ಶುಕ್ಲ ಲೇಷ ಇರ್ತದೆ. ಯಾಕಂದ್ರೆ ಜಗನ್ಯ ಇದ್ರ ಕೆಳಗಿನ ಸ್ವರ್ಗದಲ್ಲಿದೆ ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ಇರೋರೆಲ್ಲ ಮಧ್ಯಮದ ಲೆಕ್ಕದಲ್ಲೇ ಬರ್ತಾರೆ. ಅಂದ್ರೆ ಶುಕ್ಲ ಲೇಷ ಇದೆ. 13ರಿಂದ 9ನೇ ಗ್ರೈವೇದ ತನಕ ಎಲ್ಲಾ ಕಡೆನೂ ಶುಕ್ಲ ಲೇಷದವರೇ ಇದ್ದಾರೆ. ಎಷ್ಟಾಯ್ತಿದು ಔದೈಕದ್ದು? 11. ಇನ್ನು ಪಾರಿಣಾಮಿಕ ಭಾವಗಳಲ್ಲಿ ಜೀವತ್ವ, ಭವ್ಯತ್ವ, ಅಭವ್ಯತ್ವ 3 ಭಾವಗಳಿವೆ. ಎಲ್ಲ ಸೇರಿಸಿ ಎಷ್ಟಾಯ್ತು? 30 ಭಾವಗಳು. 30 ಭಾವಗಳು. 30 ಭಾವಗಳು ಆನತ ಸ್ವರ್ಗದಿಂದ 9ನೇ ಗ್ರೈವೇಕದವರೆಗೆ ಜನ್ಮ ತಾಳುವಂತಹ ಜೀವನಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಇಷ್ಟು ಭಾವಗಳಾಗಲು ಸಾಧ್ಯ. ತಿಳಿತು? ಒಂದ್ ಸ್ವಲ್ಪ ಕ್ಷಮಿಸಿ, ಪುಟ ಸಂಖ್ಯೆ ಹೇಳಿ. ಯಾಕಂದ್ರೆ ಮಧ್ಯಮ ಪೀತ ಅಂತಿದೆ, ನೀವು ಮಧ್ಯಮ 108. ಹಾ, ಓಕೆ, ಧನ್ಯವಾದ. ಮಿಥ್ಯಾತ್ವ ಗುಣಸ್ಥಾನ ಆನತ ವರ್ಗದಿಂದ 9ನೇ ಗ್ರೈವೇಕದವರೆಗೆ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ. ಔಪಶಮಿಕ 0, ಕ್ಷಾಯಿಕ 0, ಕ್ಷಾಯೋಪಶಮಿಕ 9, ಔದಯಿಕ 11, ಪಾರಿಣಾಮಿಕ 3, ಒಟ್ಟು 23 ವಿಶೇಷ ಇರಬೇಕು. ಆನತ ಸ್ವರ್ಗದಿಂದ 9ನೇ ಗ್ರೈವೇಕದವರೆಗೆ ನಿವೃತ್ತಿ ಅಪರ್ಯಾಪ್ತಕ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಭಾವ 23 ಹಾಗೂ ಸಾಸಾಧನ ಗುಣಸ್ಥಾನದಲ್ಲಿ ಮಿಥ್ಯಾದರ್ಶನ ಹಾಗೂ ಅಭಾವ್ಯತ್ವವನ್ನು ಕಡಿಮೆ ಮಾಡಿದರೆ 21 ಭಾವಗಳು ಇರುತ್ತವೆ. ಇನ್ನು ಮಿಥ್ಯಾತ್ವ ಗುಣಸ್ಥಾನ, ಈಗ ಮಾಡಿದಂತ ವಿಷಯ ಗುಣಸ್ಥಾನ 1, 2, 4, 3 ಗುಣಸ್ಥಾನಗಳ ಅಪೇಕ್ಷದಿಂದ ಆಯ್ತು. ಇನ್ನು ಮಿಥ್ಯಾತ್ವ ಮಾತ್ರದಲ್ಲಿ ಜನ್ಮ ತಾಳುವಾಗ ಯಾವ ಸ್ವರ್ಗದಲ್ಲಿ? ಅನಂತರಿಂದ 9ನೇ ಗ್ರೈವೇಕದ ಸ್ವರ್ಗದಲ್ಲಿ. ಮಿಥ್ಯಾತ್ವ ಮಾತ್ರದಲ್ಲಿ, ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಆ ಸ್ವರ್ಗಗಳಲ್ಲಿ ಅಂದ್ರೆ ಆನತದಿಂದ ಗ್ರೈವೇಕದ ವರೆಗಿನ ಸ್ವರ್ಗಗಳಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ
ಮಿಥ್ಯಾತ್ವದ ಉದಯದಲ್ಲಿ ಔಪಶಮಿಕ ಭಾವಗಳೂ ಇರುವುದಿಲ್ಲ, ಕ್ಷಾಯಿಕ ಭಾವಗಳೂ ಇರುವುದಿಲ್ಲ. ಇನ್ ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವ ಇರುವುದಿಲ್ಲ, ಅಜ್ಞಾನ ಭಾವ ಎರಡಿರ್ತದೆ, ಕುಮತಿ ಕುಶುತ. ದರ್ಶನಗಳಲ್ಲಿ ಚಕ್ಷು ಅಚಕ್ಷು ಎರಡಿರ್ತದೆ. ಲಬ್ಧಿಗಳಲ್ಲಿ 5 ಲಬ್ಧಿಗಳು, ದಾನ ಲಾಭ ಭೋಗ ಉಪಭೋಗ ವೀರ್ಯ. ಆಮೇಲೆ ಸಮ್ಯಕ್ತ ಭಾವ ಇರುವುದಿಲ್ಲ, ಚಾರಿತ್ರ ಭಾವ ಇರುವುದಿಲ್ಲ, ಸಂಯಮ ಇರುವುದಿಲ್ಲ. ಹೀಗೆ 9 ಭಾವಗಳು ಇದನ್ನು ಸಾಧ್ಯ. ಇನ್ನು ಅನೇಕ ಭಾವಗಳಲ್ಲಿ ಒಂದು ಏವಗತಿ ಉದಯಕ್ಕಿದೆ. ಅದು ಕ್ಷಾಯದಲ್ಲಿ 4 ಕಷಾಯಗಳಿವೆ. ವೇದ ಪುರುಷ ವೇದ ಇದೆ, ಮಿಥ್ಯಾದರ್ಶನ ಇದೆ, ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಲೇಷದಲ್ಲಿ ಶುಕ್ಲ ಲೇಷ ಇದೆ, ಒಂದಿದೆ. ಎಷ್ಟಾಯ್ತು? 11 ಮಾನಸಿಕದಲ್ಲಿ 3 ಭಾವಗಳಿರಬಹುದು. ಜೀವತ್ವ, ಭವ್ಯತ್ವ, ಅಭವ್ಯತ್ವ ಎಲ್ಲ ಸೇರಿಸಿ 23. ಇದು ಆನತದಿಂದ 9 ಗ್ರೈವೇಕದ ತನಕದ ದೇವತೆಗಳಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ನಿವೃತ್ತಿಯ ಪರ್ಯಾಪ್ತಕದಲ್ಲಿ 23 ಭಾವಗಳಾಗಲು ಸಾಧ್ಯ. ತಿಳಿತು? ಇದು ಮೊದಲನೇ ಗುಣಸ್ಥಾನಕ್ಕೆ ಸಂಬಂಧಪಟ್ಟದ್ದು. ಇನ್ನು 2ನೇ ಗುಣಸ್ಥಾನಕ್ಕೆ ಇದೇ ರೀತಿ ಬರ್ತದೆ. 2 ಭಾವಗಳು ಕಡಿಮೆ ಆಗ್ತವೆ. 2ನೇ ಗುಣಸ್ಥಾನದಲ್ಲಿ ಮಿಥ್ಯಾದರ್ಶನ ಇರುವುದಿಲ್ಲ, ಔದೈಕದಲ್ಲಿ. ಆಮೇಲೆ ಪಾರಿಣಾಮಿಕದಲ್ಲಿ ಅಭವ್ಯತ್ವ ಇರುವುದಿಲ್ಲ. ಇಷ್ಟನ್ನ ಬಿಟ್ರೆ ಉಳಿದದ್ದು 21 ಭಾವಗಳು ಸಾಸಾಧನ ಗುಣಸ್ಥಾನದಲ್ಲಿ ಆನತ ಸ್ವರ್ಗದಿಂದ 9 ಗ್ರೈವೇಕದವರೆಗಿನ ಜೀವರಲ್ಲಿ ನಿರ್ವೃತ್ತಿಯ ಪರ್ಯಾಪ್ತಕರಲ್ಲಿ ಇರಲು ಸಾಧ್ಯ. ತಿಳಿಯಿತು? ಅವಿರತ ಸಮ್ಯಕ್ ಗುಣಸ್ಥಾನ ಆನತ ಸ್ವರ್ಗದಿಂದ 9ನೇ ಗ್ರೈವೇಯಕದ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಇದೆ. ಉಪಶಮಿಕ 1, ಕ್ಷಾಯಿಕ 1, ಕ್ಷಾಯೋಪಶಮಿಕ 12, ಔದಯಿಕ 10, ಪಾರಿಣಾಮಿಕ 2, ಒಟ್ಟು 26 ಭಾವಗಳು. ಇನ್ನು 4ನೇ ಗುಣಸ್ಥಾನದಲ್ಲಿ ಕೂಡ ಆ ಸ್ವರ್ಗಗಳಲ್ಲಿ ಜನ್ಮ ತಾಳಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಆನದ ಸ್ವರ್ಗದಿಂದ 9ನೇ ಗ್ರೈವೇಗದ ತನಕ ಅವಿರತ ಸಮ್ಯಕ್ತದ ಗುಣಸ್ಥಾನದಲ್ಲಿ ಔಪಶಮಿಕ ಭಾವ ಒಂದಿರಬಹುದು, ದ್ವಿತೀಯೋಪಶಮ ಭಾವ. ಕ್ಷಾಯಿಕ ಭಾವ 1, ಸಮ್ಯಕ್ತ ಭಾವ ಇರಬಹುದು. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವ 3 ಇರಬಹುದು, ಮತಿ, ಶ್ರುತ, ಅವಧಿ. ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನಗಳು 3 ಇರಬಹುದು, ಚಕ್ಷು ಅಚಕ್ಷು ಅವಧಿ. ಲಬ್ಧಿ ಭಾವ 5 ಇರಬಹುದು. ಸಮ್ಯಕ್ತ ಭಾವ, ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಇರಬಹುದು. ಚಾರಿತ್ರ ಇರುವುದಿಲ್ಲ, ಸಂಯಮ ಇರುವುದಿಲ್ಲ. ಕ್ಷಾಯೋಪಶಮಿಕದ್ದು 12 ಭಾವ ಇರಬಹುದು. ಔದೈಕದಲ್ಲಿ 1 ಗತಿ, ದೇವಗತಿ ಉದಯದಲ್ಲಿದೆ. ಕಷಾಯಗಳು ಎಲ್ಲ ಉದಯದಲ್ಲಿವೆ. ಪುರುಷವೇದ ಉದಯದಲ್ಲಿದೆ. ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಲೇಷದಲ್ಲಿ 1 ಶುಕ್ಲ ಲೇಷ ಇದೆ. ಎಷ್ಟು? 10. ಪಾರಿಣಾಮಿಕದಲ್ಲಿ 2 ಪಾರಿಣಾಮಿಕ ಭಾವಗಳು. ಒಟ್ಟು 26 ಭಾವಗಳಾಗಲು ಸಾಧ್ಯ. ಆನತ, ಪ್ರಾಣತ, ಆರಣ, ಅಚ್ಯುತ 9 ಗ್ರೈವೇಕ. ಈ 13 ಸ್ವರ್ಗಗಳಲ್ಲಿ ಅವಿರತ ಸಮ್ಯಕ್ತದಿಂದ ಜನ್ಮ ತಾಳುವಂಥವರಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ 26 ಭಾವಗಳು ಆಗಲು ಸಾಧ್ಯ. ತಿಳಿಯಿತು? ಒಳ್ಳೆಯದು.
ಚಿನ್ನವಾನಿ ಹೇಳಿ ಆಮೇಲೆ ಚರ್ಚೆ ಮಾಡು. ಚಿನ್ನವಾಣಿ ಜಗ ಕಲ್ಯಾಣಿ ಜಗ ಜನ ಮದತ ಹರಿ ಜನಮಣ ಹಾರಿ ಗಣಹರ ಹಾರಿ ಜಮ್ಮ ಜರಾ ಭವ ರೋಗ ಹರಿ ದಿಖಯ ರಾಣ ದಿವ್ಯ ಝುಳಿಂಜು ಪಡೈ ಸುಣೈ ಮಣಿಯೇ ಧಾರೈ ನಾಣಂ ಸೋಖಮಣಂತಂ ಧರಿ ಸಾಸದ ಪದಂ ಪಾವೈ ಸಾಸದ ಮುಖ ಪದಂ ಪಾವೈ. बोलो जिनवाणी माता की जय हो. 9 ಸಲ ನಮೋಕಾರ ಮಂತ್ರ ಜಪ